ಉನ್ನತೋನ್ನತನು ಪರಾತ್ಪರನು ಸರ್ವಶಕ್ತನಾಗಿರುವಂತ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮೊದಲ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ನಿಶ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಸಭೆಗೆ, ದೇವ ಮಕ್ಕಳಿಗೆ ಪೂರಕವಾದಂತ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ವೇದ ಪಾರಾಯಣಕ್ಕಾಗಿ 2 ಪೂರ್ವ ವೃತ್ತಾಂತ ಕಾಲ 7ನೇ ಅಧ್ಯಾಯ 11ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. 2 ಪೂರ್ವ ವೃತ್ತಾಂತ ಕಾಲ 7ನೇ ಅಧ್ಯಾಯ 11ರಿಂದ ಕೆಲವು ವಚನ. ಸೊಲೊಮೋನನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ಆ ಕಟ್ಟಡಗಳ ವಿಷಯವಾಗಿ ತನ್ನ ಮನಸ್ಸಲ್ಲಿ ಇದ್ದದ್ದನ್ನೆಲ್ಲ ಒಣಗಾಣಿಸಿದ ನಂತರ ಯೆಹೋವನು ಅವನಿಗೆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞ ಆಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ. ನಾನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚುವಾಗಲು, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳಿಸುವಾಗಲು, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ನನ್ನ ನಾಮ ಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಿಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ, ನೀವು ಜೀವಿಸುವ ದೇವರು, ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದೀಯಪ್ಪ. ನಿಮಗೆ ಸ್ತೋತ್ರಪ್ಪ. ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ಆದಿಯು ಅಂತ್ಯವೂ ದೇವರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ಜೀವದಿಂದೆದ್ದವನೇ, ಜೀವದ ನಾಯಕನೇ, ಜೀವದ ಅಧಿಪತಿಯೇ, ಜೀವ ಸ್ವರೂಪನೇ, ಜೀವದ ಬುಗ್ಗಿಯಾಗಿರುವ ಆತನೇ, ಜೀವ ಜಲವಾಗಿರುವ ಆತನೇ, ನಿನ್ಗೆ ಸ್ತೋತ್ರಪ್ಪ. ನೀನು ಸತ್ಯ ಸ್ವರೂಪನು, ಪ್ರೀತಿ ಸ್ವರೂಪನು, ಜೀವ ಸ್ವರೂಪನು ಆಗಿದ್ದೀಯಲ್ಲಪ್ಪ. ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ನಿನಗಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇನೆ. ಒಡೆಯ, ನೀನು ಜೀವಿಸುವ ದೇವರಾಗಿದ್ದೀಯಲ್ಲಪ್ಪ. ನಿರಂತರವೂ ಇರುವ ಆತನು ನೀನೊಬ್ಬನೇ ಕರ್ತನೆ. ಯಾಕಂದರೆ ನೀನು ನಿಜವಾದ ದೇವರು, ಸತ್ಯವಾದ ದೇವರು, ನಿತ್ಯವಾದ ದೇವರು, ನಮ್ಮ ಜೊತೆಗಾರನು ನೀನಾಗಿದ್ದಿ. ನಿನಗೆ ಸ್ತೋತ್ರಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಲು, ಘನಪಡಿಸಲು ಈ ಸಮಯವನ್ನು ಕೊಟ್ಟು ನೀನ್ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೊಸ ದಿನವನ್ನು ಕೊಟ್ಟಿ ಸ್ತೋತ್ರ. ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಭೆಯನ್ನು ಆಶೀರ್ವದಿಸಿದ್ದಿ ಅಪ್ಪ, ಅಭಿವೃದ್ಧಿ ಪಡಿಸು. ದಿನೇ ದಿನೇ ಸ್ವಾಮಿ ನಿನ್ನನ್ನು ಸ್ತುತಿಸಲು, ಕೊಂಡಾಡಲು, ಘನಪಡಿಸಲು ನಿನ್ನ ಮಕ್ಕಳಾದ ನಾವು ಸೇರಿ ಬರುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಪ್ಪ. ಸರ್ವಶಕ್ತನಾದ ದೇವರೇ, ಇದನ್ನು ನಿಯೋಜಿಸಿರುವ ಪಾಸ್ಟರ್ ರಾಜ್ ಅವರನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ನಿನ್ನ ಮಗನಾಗಿ ಸ್ವೀಕರಿಸಿದಿ. ನಿನ್ಗೆ ಸ್ತೋತ್ರ ರಾಜ. ಅವರ ಮೂಲಕವಾಗಿ ಕರ್ತನೆ ಸಭೆಯು ಸ್ಥಾಪಿಸಲ್ಪಟ್ಟು ಕರ್ತನೆ
ವಾಕ್ಯ ಕೇಳುವ ಸಲುವಾಗಿ, ಅದರಂತೆ ನಡೆಯುವ ಸಲುವಾಗಿ ಜನರು ಸೇರಿ ಬರುವಂತೆ ನಿನ್ನ ಮಕ್ಕಳನ್ನು ಎಚ್ಚರಿಸು. ಸೇರಿಸಿ ಬರುವಂತೆ ನೀನು ಸಹಾಯ ಮಾಡು. ಅವರ ಜ್ಞಾನ ನೇತ್ರಗಳನ್ನು ತೆರೆ, ಅವರ ಕಣ್ಣು ತೆರೆ ನಿನ್ನನ್ನು ಕಂಡುಕೊಳ್ಬೇಕು ಕರ್ತನೆ. ಮುಂಜಾನೆಯಲ್ಲಿ ಪ್ರಾರ್ಥನೆ ಮೂಲಕ ನಾವು ಆಶೀರ್ವಾದ ಪಡೆದುಕೊಳ್ಳಬೇಕು ಕರ್ತನೆ. ನಿನ್ನ ಬರುವ ಕಾಲ ಹತ್ತಿರವಾಯಿತು. ಈಗೋ ರಾಜನೇ, ಪ್ರತಿ ಒಬ್ಬೊಬ್ಬ ಕ್ರೈಸ್ತನು ತನ್ನ ತನ್ನ ಕೆಲಸವೇನೆಂದು ಅರಿತುಕೊಂಡು ನಶಿಸಿ ಹೋಗುವ ಆತ್ಮಗಳನ್ನು ತಂದು ಸೇರಿಸುವಂತೆ ನೀನು ಸಹಾಯ ಕೊಡು. ಅದರಂತೆ ನಡೆಯುವಂತೆ ಕರ್ತನೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಪ್ಪ. ಹೀಗೆ ಸಭಿಕರನ್ನು ಸೇರಿ ಬಂದಿರುವ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು. ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನು, ಬಂಧು ಬಳಗವನ್ನು, ಅತಿಥಿಗಳನ್ನು, ಸ್ವಾಮಿ ಸ್ನೇಹಿತರನ್ನು ಆಶೀರ್ವದಿಸಿ ನಡೆಸಪ್ಪ. ಅಪ್ಪ ನಿನ್ಗೆ ಸ್ತೋತ್ರ ಕರ್ತನೆ. ನೀನು ಮಾಡಿದ ಮಹೋಪಕಾರಗಳಿಗಾಗಿ ಸ್ತೋತ್ರಪ್ಪ. ಕ್ಷಣ ಕ್ಷಣದಲ್ಲಿಯೂ ನಮಗೆ ಉಪಕಾರ ಮಾಡುತ್ತಾ, ನಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾ, ನಮ್ಮನ್ನು ಕಾಯುತ್ತಾ, ನಿನ್ನ ರೆಕ್ಕೆ ಮರೆಯಲ್ಲಿಟ್ಟುಕೊಂಡು ಹೊಸ ದಿನವನ್ನು, ಹೊಸ ಕೃಪೆಗಳನ್ನು ಕಾಣುವಂತೆ ನೀನು ಮಾಡ್ತಾ ಇದ್ದಿ ಕರ್ತನೆ. ನಿನ್ಗೆ ಸ್ತೋತ್ರಪ್ಪ. ಆರೋಗ್ಯದಾಯಕನೇ, ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ನಿಸ್ಸಿ, ನೀನು ಯೆಹೋವ ರೂವ ಕರ್ತನೆ, ಯೆಹೋವ ಶಾಲಂ, ನಿನ್ಗೆ ಸ್ತೋತ್ರ. ಎಲ್ ಶಡಾಯ್ ದೇವರು, ಎಬಿನೇಜರನೇ ನಿನಗೆ ಸ್ತೋತ್ರ. ಇಮ್ಮಾನುವೇಲನೇ ನಿನಗೆ ಸ್ತೋತ್ರಪ್ಪ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು, ಮುಂದೆ ಬರುವ ಎಲ್ಲಾ ನಿನ್ನ ಮಕ್ಕಳನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಎಲ್ಲಾ ಬಂಧು ಬಳಗವನ್ನು, ನಮ್ಮ ಎಲ್ಲಾ ಆಸ್ತಿ ಪಾಸ್ತಿಗಳನ್ನು ನಿನ್ನ ಚಿತ್ತಕ್ಕೆ ನಾವು ವಹಿಸಿಕೊಡ್ತೇವೆ. ನಿನ್ನ ಚಿತ್ತದಂತೆ ನಡೆಸು ಕರ್ತನೆ, ಚಿತ್ತದಂತೆ ನಡೆಸು. ನಿನ್ನ ಬರುವ ಕಾಲ ಹತ್ತಿರವಾಗಿದೆ ಕರ್ತನೆ. ನಾವು ಸಿದ್ಧರಾಗಿರುವಂತೆ ನೀನು ನಮ್ಮನ್ನು ಅಷ್ಟೇ ಮಟ್ಟಿಗೆ ಜೊತೆಗಾರನಾಗಿದ್ದುಕೊಂಡು ಎಚ್ಚರಿಸುತ್ತ ನಾವು ನಿನ್ನನ್ನು ಘನಪಡಿಸಿಕೊಂಡು ನಮ್ಮ ಜೀವಿತವನ್ನು ವಸ್ತಿಸಿ ಜೀವಿಸುವಂತೆ ಸಹಾಯ ಮಾಡು. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ನಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಹೀಗೆ ತನ್ನ ಸೇವೆಯಲ್ಲಿ ನಿರಂತರ ಉಪಯೋಗಿಸುತ್ತಾ ಮಹಿಮೆ ಹೊಂದಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡಲಿಕ್ಕೆ ಹೋಗುವಂತನಾಗಿದ್ದೇನೆ. ನನ್ನನ್ನು ಪ್ರೀತಿಸಿದ ದೇವರ ಎಂದೆಂದು ಕೊಂಡಾಡುವೆ, ನನ್ನನ್ನು ರಕ್ಷಿಸಿದ ಯೇಸುವ ಎಂದೆಂದು ನಾ ಬೇಡುವೆ, ನನ್ನನ್ನು ಪ್ರೀತಿಸಿದ ದೇವರ ಎಂದೆಂದು ಕೊಂಡಾಡುವೆ, ನನ್ನನ್ನು ರಕ್ಷಿಸಿದ ಯೇಸುವ ಎಂದೆಂದು ನಾ ಬೇಡುವೆ, ನನಗಾಗಿ ಪ್ರಾಣವ ನೀಡಿದ ಕ್ರಿಸ್ತನ ಎಂದೆಂದು ನಾ ಭಜಿಸುವೆ, ನನಗಾಗಿ ಪ್ರಾಣವ ನೀಡಿದ ಕ್ರಿಸ್ತನ ಎಂದೆಂದು ನಾ ಭಜಿಸುವೆ, ನನ್ನನ್ನು ಪ್ರೀತಿಸಿದ ದೇವರ ಎಂದೆಂದು ಕೊಂಡಾಡುವೆ. ತಂಬೂರಿ ಕೈತಾಳದಿಂದ ತಂತಿವೀಣೆ ನುಡಿಸಿ, ಕೊಳ್ಳಲವಾದ್ಯದಿಂದ ನೂತನ ಗಾನದಿ ಸ್ತುತಿಸಿ, ಹಿತವಾದ ಸ್ವರದಿಂದ ಮೃದುವಾಗಿ ಹಿತದಿಂದ ಅನುಗಾಲನ ಹಾಡುವೆ, ಹಿತವಾದ ಸ್ವರದಿಂದ ಮೃದುವಾಗಿ ಹಿತದಿಂದ ಅನುಗಾಲನ ಹಾಡುವೆ,
ನನ್ನನ್ನು ಪ್ರೀತಿಸಿದ ದೇವರ ಹಿಂದೆಂದು ಕೊಂಡಾಡುವೆ. ಸಮಸ್ತ ಭಕ್ತರೊಡನೆ ಸಕಾಲ ಜನಾಂಗದ ಮಧ್ಯೆ ಯೆಹೋವನ ಮಂದಿರದೊಳಗೆ ಕರ್ತನ ಅಂಗಳದಲ್ಲಿ ದಾವೀದ ರಾಜನ ಗೋಣಿಯ ಹಿಡಿದು ಮುದದಿಂದ ನಾ ಹಾಡುವೆ. ದಾವೀದ ರಾಜನ ಗೋಣಿಯ ಹಿಡಿದು ಮುದದಿಂದ ನಾ ಹಾಡುವೆ. ನನ್ನನ್ನು ಪ್ರೀತಿಸಿದ ದೇವರ ಎಂದೆಂದು ಕೊಂಡಾಡುವೆ. ಮೇಘಮಂಡಲದಲ್ಲಿ ಸಮಸ್ತ ದೂತರೊಡನೆ ನೀತಿ ಸಿಂಹಾಸನದಲ್ಲಿ ಚಿನ್ನದ ಕಿರೀಟ ಧರಿಸಿ ನನಗಾಗಿ ಬರುವ ಕಾನರಾಜನ ಅನುಗಾಲ ಹಾರೈಸುವೆ. ನನಗಾಗಿ ಬರುವ ಕಾನರಾಜನ ಅನುಗಾಲ ಹಾರೈಸುವೆ. ನನ್ನನ್ನು ಪ್ರೀತಿಸಿದ ದೇವರ ಎಂದೆಂದು ಕೊಂಡಾಡುವೆ. ನನ್ನನ್ನು ರಕ್ಷಿಸಿದ ಯೇಸುವ ಎಂದೆಂದು ನಾ ಬೇಡುವೆ. ನನಗಾಗಿ ಪ್ರಾಣವ ನೀಡಿದ ಕ್ರಿಸ್ತನ ಎಂದೆಂದು ನಾ ಭಜಿಸುವೆ. ನನಗಾಗಿ ಪ್ರಾಣವ ನೀಡಿದ ಕ್ರಿಸ್ತನ ಎಂದೆಂದು ನಾ ಭಜಿಸುವೆ. ನನ್ನನ್ನು ಪ್ರೀತಿಸಿದ ದೇವರ ಎಂದೆಂದು ಕೊಂಡಾಡುವೆ. ನನ್ನನ್ನು ರಕ್ಷಿಸಿದ ಯೇಸುವ ಎಂದೆಂದು ನಾ ಬೇಡುವೆ. ಆಮೆನ್. ದೇವರ ವಾಕ್ಯದ ಬಳಿಗೆ ನಾವು ಹೋಗುವಾಗ 2 ಪೂರ್ವ ವೃತ್ತಾಂತ ಕಾಲದಲ್ಲಿ 7ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನ ದಯಪಾಲಿಸುವೆನು. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಮನುಷ್ಯನು ಈ ಭೂಮಿ ಮೇಲೆ ನಿರಂತರವೂ ಜೀವಿಸಬೇಕೆಂಬುದು ದೇವರ ಬಯಕೆಯಾಗಿದೆ ಮತ್ತು ತಾನು ನಿರಂತರಕ್ಕೂ ನಿತ್ಯ ಜೀವವುಳ್ಳ ದೇವರಾಗಿರುವುದರಿಂದ ತನ್ನ ಮಕ್ಕಳಾದಂತ ಆತನ ಸೃಷ್ಟಿಯ ಮಾನವರು ಕೂಡ ನಿರಂತರವೂ ಆತನ ಜೊತೆಯಲ್ಲಿ ಜೀವಿಸಬೇಕೆಂಬುದು ಬಯಸುವಂತವನಾಗಿದ್ದಾನೆ. ಆದರೆ ಪಾಪವು ಈ ಲೋಕದಲ್ಲಿ ಪ್ರವೇಶ ಮಾಡಿದ್ದರಿಂದ ಮನುಷ್ಯನ ಆಯುಷ್ಕಾಲವು ಕಡಿಮೆಯಾಯಿತು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 1000 ವರ್ಷದಿಂದ ಈಗ ಕೇವಲ 60-70 ವರ್ಷಗಳಿಗೆ ಬಂದು ನಿಂತಿದೆ. ಇಷ್ಟೊಂದು ಭಯಂಕರವಾದಂತ ಆಯುಷ್ಕಾಲದ ಕ್ಷೀಣಿಸುವಿಕೆಯು ಮಾನವನ ಸಂತತಿಯಲ್ಲಿ ಬಹಳ ಗಂಭೀರವಾದಂತ ಆತಂಕವನ್ನ ತಂದಿರುವಂತದ್ದಾಗಿದೆ. ಹಾಗೂ ಇಂತಹ ದುಸ್ಥಿತಿಗೆ ಮನುಷ್ಯನು ಆಗಾಗ ಕಷ್ಟ ಕಾಯಿಲೆಗಳಿಗೆ ಒಳಗಾಗುವುದರಿಂದ ಮನುಷ್ಯನ ಆಯುಷ್ಕಾಲವು ಬಹಳ ಬೇಗನೆ ಗತಿಸಿ ಹೋಗುವಂತದ್ದಾಗಿದೆ. ಕರ್ತನಾದ ದೇವರು ಸೊಲೊಮೋನನು ತನ್ನ ಆಲಯವನ್ನು ಕಟ್ಟಿಸಿ ಆ ಆಲಯದ ವಿಷಯದಲ್ಲಿ ಕರ್ತನಿಗೆ ಪ್ರಾರ್ಥನೆ ಮಾಡುವಾಗ
ಆತನಿಗೆ ಸದುತ್ತರವಾಗಿ ಮಾತುಗಳನ್ನು ಹೇಳ್ತಾನೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನ ದಯಪಾಲಿಸುವೆನು. ದೇವರು ಈ ವಾಗ್ದಾನವನ್ನ ಮಾಡುವಂತನಾಗಿದ್ದಾನೆ. ಆರೋಗ್ಯವು ಬಹಳ ಪ್ರಾಮುಖ್ಯವಾದದ್ದು. ಮನುಷ್ಯನು ಆರೋಗ್ಯವಾಗಿದ್ದಾಗ ಮಾತ್ರ ಈ ಭೂಮಿ ಮೇಲೆ ಬಹುಕಾಲ ಬದುಕಲು ಸಾಧ್ಯ. ತಂದೆಯಾದ ದೇವರು ಆರೋಗ್ಯಕ್ಕಾಗಿ ಮಾನವರನ್ನ ತನ್ನ ಭಯಭಕ್ತಿಗೆ ಕರೆಯುವಂತನಾಗಿದ್ದಾನೆ. ಈ ಆರೋಗ್ಯವು ಈ ಭೂಮಿ ಮೇಲೆ ಮನುಷ್ಯನಿಗೆ ದೇವರ ಭಯಭಕ್ತಿಯಿಂದ ಮಾತ್ರ ದೊರೆಯುವಂತದ್ದಾಗಿದೆ. ದೇವರ ಮಾತುಗಳಿಗೆ ವಿಧೇಯರಾಗುವುದರಿಂದ ಮಾತ್ರ ದೊರೆಯುವಂತದ್ದಾಗಿದೆ. ದೇವರ ನೀತಿಯನ್ನ ಅನುಸರಿಸಿ ನಡೆಯುವುದರಿಂದ ಮಾತ್ರ ದೊರೆಯುವಂತದ್ದಾಗಿದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಾಗಿರಲೆಂದು ದೇವರು ತನ್ನ ಜನರನ್ನ ಆರಿಸಿಕೊಂಡು ಅವರ ಮುಖಾಂತರವಾಗಿ ಮನುಷ್ಯನಿಗೆ ಆರೋಗ್ಯವನ್ನ ಎಲ್ಲಾ ಮಾನವರಿಗೂ ಒದಗಿಸಿಕೊಡುವುದಕ್ಕೋಸ್ಕರ ತನ್ನ ಪರಿಶುದ್ಧವಾದ ನೀತಿಯುಳ್ಳ ಆಜ್ಞೆಗಳನ್ನ ಕೊಟ್ಟನು. ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುತ್ತಾ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿದರೆ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ದೇವರ ವಾಕ್ಯದ ಪ್ರಕಾರವಾಗಿ ಎಲ್ಲ ಕಷ್ಟ, ಕಾಯಿಲೆ, ಬಂಧನಗಳಿಂದ ಬಿಡುಗಡೆ ಹೊಂದಿ ಸುಕ್ಷೇಮದಿಂದ ಆರೋಗ್ಯವಂತರಾಗಿ ಬದುಕಲು ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನ ಬಳಿಗೆ ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ತಮ್ಮನ್ನ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಆತನ ದರ್ಶನವನ್ನ ಬಯಸುವುದಾದರೆ ಆತನು ನಮ್ಮ ಪ್ರಾರ್ಥನೆಯನ್ನ ಲಾಲಿಸಿ ನಮಗೆ ಸದುತ್ತರವನ್ನು ದಯಪಾಲಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ಆರೋಗ್ಯವನ್ನು ಕೊಡುವುದು ಮಾತ್ರವಲ್ಲದೆ ನಾವಿರುವಂತ ದೇಶದಲ್ಲಿ ಎಲ್ಲರಿಗೂ ಆರೋಗ್ಯವನ್ನ ಕೊಡುವಂತನಾಗಿದ್ದಾನೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಭೂಮಿ ಮೇಲೆ ಒದಗಿ ಬರುವಂತ ಆಶೀರ್ವಾದಕ್ಕೆ ಅನೇಕ ಮಾನವರ ಜೀವಿತದಲ್ಲಿ ಆಶೀರ್ವಾದವನ್ನ ಉಂಟು ಮಾಡುವುದಕ್ಕೆ ದೇವರು ಉಪಯೋಗಿಸುವಂತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಶಿಷ್ಯರನ್ನ ಕುರಿತಾಗಿ ಈ ಮಾತುಗಳನ್ನ ಹೇಳಿದರು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ಲೋಕದಲ್ಲಿ ಈ ಕೊನೆಯ ಕಾಲದಲ್ಲಿ ಭಯಂಕರವಾದಂತ ಕಷ್ಟಗಳು, ಸಂಕಟಗಳು, ಬಾಧೆಗಳು, ಸಮಸ್ಯೆಗಳು, ಸಹಿಸಿಕೊಳ್ಳಲಾರದಂತ ವೇದನೆಗಳು, ಇನ್ನೂ ಚೆನ್ನಾಗಿರುವಂತ ವಯಸ್ಸಿನಲ್ಲಿಯೇ ಅನೇಕ ಯೌವನಸ್ಥ ಮಕ್ಕಳು ಸಾವಿಗೆ ತುತ್ತಾಗುತ್ತಿರುವಂತಹ ಭಯಂಕರವಾದಂತ ಯಾತನೆಗಳು ಈ ಭೂಮಿ ಮೇಲೆ ಹೆಚ್ಚಾಗುತ್ತಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಇದಕ್ಕೆ ಕಾರಣ ಮಾನವರು ದೇವರಲ್ಲಿನ ಭಯ ಭಕ್ತಿಯನ್ನ ತೊರೆದಿರುವುದೇ ಕಾರಣವಾಗಿದೆ ಮತ್ತು ದೇವರ ಭಯಭಕ್ತಿಯನ್ನ ಅಲ್ಲಗಳೆಯುತ್ತಿರುವುದೇ ಕಾರಣವಾಗಿದೆ ಮತ್ತು ಸ್ವೇಚ್ಛಾಪರರಾಗಿ ಜೀವಿಸುತ್ತಿರುವುದೇ ಕಾರಣವಾಗಿದೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಾಗ ಮಾತ್ರ ಕರ್ತನು ತನ್ನ ಕೃಪೆಯಿಂದ ನಮಗೆ ಆರೋಗ್ಯವನ್ನ ದಯಪಾಲಿಸುವಂತನಾಗಿದ್ದಾನೆ. ಆರೋಗ್ಯವು ದೇವರ ಕೃಪೆಯಿಂದ ನಮಗೆ ದೊರೆಯುವಂತ ಉಚಿತಾರ್ಥವಾದಂತ ವರವಾಗಿದೆ. ಆದಾಮ ಹವ್ವಳನ್ನ ದೇವರು ಸೃಷ್ಟಿ ಮಾಡಿದಾಗ ಅವರು ಪರಿಪೂರ್ಣವಾದ ಆರೋಗ್ಯದಿಂದಲೇ ಜೀವಿಸುವಂತವರಾಗಿದ್ದರು. ಯಾವಾಗ ಸೈತಾನನ ಮಾತಿಗೆ ವಿಧೇಯರಾಗಿ ದೇವರ ಮಾತಿಗೆ ಅವಿಧೇಯರಾದರೂ ಆ ಒಂದು ಕಾರಣದಿಂದ ಪಾಪವು ಅವರ ಜೀವಿತವನ್ನು ಪ್ರವೇಶ ಮಾಡಿತು. ಅವರ ಪಾಪದ ನಿಮಿತ್ತ ಭೂಮಿಯು ಶಪಿಸಲ್ಪಡಿತು. ದೇವರು ಸೃಷ್ಟಿಸಿದಂತ ಮಾನವನ ನಿಮಿತ್ತ ಇಡೀ ಜಗತ್ತೇ ಇಂಥ ದುಸ್ಥಿತಿಯನ್ನ ಅನುಭವಿಸಬೇಕಾಯಿತು. ಹಾಗೆಯೇ ದೇವರ ಮಕ್ಕಳಾದಂತ ನಾವು ತಂದೆಯಾದ ದೇವರ ಮಾತಿಗೆ ವಿಧೇಯರಾಗಿ ಆತನ ಅಪ್ಪಣೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ
ಈ ಲೋಕದಲ್ಲಿ ನಾಶವಾಗುತ್ತಿರುವ ಅನೇಕರನ್ನ ಸುಸ್ಥಿತಿಗೆ ತಂದು ಆರೋಗ್ಯವನ್ನುಂಟು ಮಾಡಿ ತಂದೆಯ ಜೊತೆಯಲ್ಲಿ ನಿರಂತರವು ಜೀವಿಸುವಂತ ನಿತ್ಯ ಜೀವಕ್ಕೂ ಕೂಡ ಅವರನ್ನ ನಡೆಸುವಂತ ಅವಕಾಶವನ್ನ ತನ್ನ ಪ್ರಜೆಗಳಿಗೆ, ತನ್ನ ಮಕ್ಕಳಿಗೆ ದೇವರು ಕೊಟ್ಟಿದ್ದಾನೆ. ಈ ಸತ್ಯವನ್ನ ತಾನು ಆರಿಸಿಕೊಂಡಂತ ತನ್ನ ಜನಾಂಗವು ತಿಳಿದುಕೊಳ್ಳಬೇಕಾದದ್ದು ಅವಶ್ಯವಾಗಿತ್ತು. ಅದಕ್ಕಾಗಿ ಸೊಲೊಮೋನನಿಗೆ ಈ ಮಾತುಗಳನ್ನ ಹೇಳ್ತಾನೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಕರ್ತನು ನನ್ನ ಪ್ರಜೆಗಳು ಎಂಬುದಾಗಿ ಹೇಳ್ತಾನೆ. ತನ್ನ ಮಕ್ಕಳು ಈ ಲೋಕಕ್ಕೆ ಬೆಳಕಾಗಿ ಸಕಲ ವಿಷಯದಲ್ಲಿಯೂ ಸುಕ್ಷೇಮವನ್ನ ತರುವಂತ ಕಾರ್ಯಗಳನ್ನ ಮಾಡುವವರಾಗಿರಬೇಕಾಗಿದೆ. ತಮಗೆ, ತಮ್ಮ ಕುಟುಂಬ, ತಮ್ಮ ಮಕ್ಕಳಿಗೆ ಈ ಸುರಕ್ಷಿತವಾದಂತ ಆಶೀರ್ವಾದಗಳನ್ನ ಹೊಂದಿಕೊಂಡು ಆ ಆಶೀರ್ವಾದದಲ್ಲಿ ಅವರು ನೆಲೆಗೊಂಡು ನಿಂತು ದಿನನಿತ್ಯವೂ ಅದನ್ನು ಅನುಭವಿಸುವಾಗ, ಆರೋಗ್ಯದಿಂದ ಬದುಕುವಾಗ, ಆರೋಗ್ಯದ ನಿಯಮಗಳನ್ನು ಅನುಸರಿಸಿ ನಡೆಯುವಾಗ, ತಾವಿರುವಂತ ಸ್ಥಳದಲ್ಲಿ ಅನಾರೋಗ್ಯಕ್ಕೆ ಒಳಪಟ್ಟಂತ ಅನೇಕರ ಜೀವಿತಕ್ಕೆ ಅವರು ಆರೋಗ್ಯದ ದೃಷ್ಟಿಯಿಂದ ಎಲ್ಲರಿಗೂ ಮಾದರಿಯಾಗಿ ಬದುಕಬೇಕಾಗಿದೆ. ಮೊದಲನೇದಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ್ರೆ ಕೀರ್ತನೆಗಾರನು ಹೀಗೆ ಹೇಳುವಂತವನಾಗಿದ್ದಾನೆ. 34ನೇ ಕೀರ್ತನೆಯಲ್ಲಿ 11ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ದಾವೀದನು ಈ ಕೀರ್ತನೆಯನ್ನ ಬರೆಯುವಾಗ ದೇವರ ಮಕ್ಕಳು ಕರ್ತನ ಸನ್ನಿಧಾನದಲ್ಲಿ ದೀರ್ಘಾಯುಷ್ಯರಾಗಿ ಬದುಕಲು ಬೇಕಾದಂತ ಸತ್ಯ ಸಂಗತಿಗಳನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ನಾವು ದೀರ್ಘಾಯುಷ್ಯಗಳಾಗಿ ಬದುಕಬೇಕಾದ್ರೆ ಆರೋಗ್ಯವು ನಿಶ್ಚಯವಾಗಿ ನಮಗೆ ಅತ್ಯಗತ್ಯವಾಗಿದೆ. ಇಡೀ ಜಗತ್ತೇ ಈ ಮಾತನ್ನ ಒಪ್ಪಿಕೊಳ್ಳುವಂತದ್ದಾಗಿದೆ. ಆರೋಗ್ಯದಿಂದಿದ್ದಾಗ ಮಾತ್ರ ಬಹುಕಾಲ ಒಬ್ಬ ವ್ಯಕ್ತಿಯು ಬದುಕಲು ಸಾಧ್ಯ. ಈ ಆರೋಗ್ಯವನ್ನ ಪಡೆದುಕೊಳ್ಳುವಂತ ವಿಧಾನವನ್ನ ದಾವೀದನು ನಮಗೆ ತಿಳಿಸ್ತಾನೆ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಮೊದಲನೇದಾಗಿ ಈ ಆರೋಗ್ಯವು ನಮ್ಮಲ್ಲಿ ನೆಲೆಗೊಂಡು ಸದಾಕಾಲ ನಾವು ಆರೋಗ್ಯವಂತರಾಗಿ ಜೀವಿಸಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥದ್ದು ದೇವರ ಭಯ. ದೇವರ ಭಯವಿದ್ದರೆ ಮಾತ್ರ ಈ ಭೂಮಿ ಮೇಲೆ ಮನುಷ್ಯನಿಗೆ ಆರೋಗ್ಯವು ಒದಗಿ ಬರುವಂತದ್ದಾಗಿದೆ. ಯಾಕಂತಂದ್ರೆ ದೇವರ ಭಯವು ಮನುಷ್ಯನ ಹೃದಯದಲ್ಲಿ ಪಾಪವನ್ನ ದ್ವೇಷಿಸುವಂತೆ ಮಾಡುವಂತದ್ದಾಗಿರ್ತದೆ, ಪಾಪದಿಂದ ದೂರವಿರುವಂತೆ ಮಾಡುವಂತದ್ದಾಗಿರ್ತದೆ, ಮತ್ತು ಪಾಪವನ್ನ ಮಾಡದಂತೆ ಎಚ್ಚರಿಕೆಯಾಗಿ ಜೀವಿಸಲು ನಡೆಸುವಂತದ್ದಾಗಿದೆ. ಅದನ್ನೇ ತಾನೇ ಕರ್ತನು ಸೊಲೊಮೋನನಿಗೆ ಹೇಳಿದನು. ನನ್ನ ಪ್ರಜೆಗಳು ತಮ್ಮನ್ನ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡ್ರೆ, ಪಾಪದ ಗೊಡವೆಗೆ ಹೋಗದೆ ಪಾಪದಿಂದ ದೂರ ಆಗಿ ನಾವು ಈ ಭೂಮಿ ಮೇಲೆ ಬದುಕುವುದನ್ನ ಕಲ್ತುಕೊಳ್ಳಬೇಕಾಗಿದೆ. ದೇಹವನ್ನ ಪಾಪದ ಅಧೀನಕ್ಕೆ ಒಪ್ಪಿಸದೆ ಪರಿಶುದ್ಧವಾಗಿಟ್ಟುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಬೇಕಾದದ್ದು ನಮ್ಮ ಶರೀರದಲ್ಲಿ ನಮ್ಮ ಈ ದೇಹವನ್ನ, ಮನಸ್ಸನ್ನ ನಿಯಂತ್ರಿಸುವಂತ ಒಂದು ಕಾರ್ಯ. ಇಲ್ಲಿ ನಾವು ನೋಡ್ತೇವೆ, ಮುಂದೆ ಆತನು ಹೇಳ್ತಾನೆ, ದೀರ್ಘಾಯುಷ್ಯವು ಬೇಕು, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದ್ರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಒಂದೇ ಬಾಯಿಯಿಂದ ಮನುಷ್ಯರನ್ನ ಆಶೀರ್ವದಿಸುತ್ತೇವೆ, ಅದೇ ಬಾಯಿಯಿಂದ ಮನುಷ್ಯರನ್ನ ಶಪಿಸುತ್ತೇವೆ. ಯಾಕೋಬನು ಬರೆಯುತ್ತಾನೆ, ಒಂದು ಬಾವಿಯಲ್ಲಿ ಸಿಹಿಯಾದ ಮತ್ತು ಕಹಿಯಾದ ನೀರುಗಳು ಬರುವುದಿಲ್ಲ.
ಅದರಲ್ಲಿ ಸಿಗುವುದು ಇಲ್ಲದವೇ ಕಹಿ, ಇಲ್ಲವೇ ಸಿಹಿ. ಎರಡರಲ್ಲಿ ಯಾವುದಾದ್ರೂ ಒಂದು ಇರುವಂತದ್ದಾಗಿದೆ. ಯೇಸು ಕ್ರಿಸ್ತನು ಹಾಗೆ ಹೇಳಿದನು, ಯಾವುದೇ ಒಬ್ಬ ವ್ಯಕ್ತಿಯು ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು. ಹಾಗೆ ಧನವನ್ನು, ದೇವರನ್ನು ಇಬ್ಬರನ್ನು ಸೇವಿಸಲಾರನು. ಯಾರನ್ನಾದ್ರೂ ಒಬ್ಬನನ್ನ ಸೇವಿಸಬೇಕಾಗ್ತದೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ದೇವರ ಸನ್ನಿಧಿಯನ್ನು ಅಪೇಕ್ಷಿಸುವಂತ ನಾವು ದೇವರನ್ನ ಸೇವಿಸುವವರಾಗಿರಬೇಕು ಹೊರತು ಈ ಲೋಕದಲ್ಲಿರುವಂತ ಕೆಟ್ಟ ಕಾರ್ಯಗಳನ್ನ, ಸೈತಾನನ ಮಾರ್ಗಗಳನ್ನ ಅನುಸರಿಸಿ ಪಾಪದ ಕಾರ್ಯಗಳನ್ನ ಮಾಡುವವರಾಗಿ ಬದುಕಬಾರದು. ಹಾಗಾದರೆ ಈ ದೇಹವನ್ನ ಸೈತಾನನ ಈ ಬಂಧನದಿಂದ ಬಿಡಿಸಿಕೊಳ್ಳಲು, ತಪ್ಪಿಸಿಕೊಳ್ಳಲು, ಸೈತಾನನ ಗೊಡವೆಗೆ ಸಿಲುಕಿದ್ದೇ ಎಚ್ಚರವಾಗಿರಲು ನಾವು ಮಾಡಬೇಕಾದ ಕಾರ್ಯ, ನಾವಿದನ್ನ ಹೇಳ್ತೇವೆ, ದೀರ್ಘಾಯುಷ್ಯಬೇಕು, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದ್ರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆ ನರಕಾಗಬೇಕು. ನಾಲಿಗೆ ಎರಡು ವಿಷಯಗಳನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ನಾಲಿಗೆಯನ್ನ ಇನ್ನೊಬ್ಬರನ್ನ ಶಪಿಸುವುದಕ್ಕೂ ಕೆಟ್ಟದ್ದನ್ನ ಮಾಡಲು ಬಯಸುವುದಕ್ಕೂ ಉಪಯೋಗಿಸುತ್ತೇವೆ. ಇದು ಬೇರೆಯವರಿಗೆ. ಆದರೆ ಇನ್ನೊಂದು ರೀತಿಯಲ್ಲಿ ನಮ್ಮನ್ನ ನಾವೇ ನಾಶ ಮಾಡಿಕೊಳ್ಳುವಂತ ಕಾರ್ಯವನ್ನ ಈ ನಾಲಿಗೆ ಮುಖಾಂತರವಾಗಿ ನಾವು ಮಾಡ್ತೇವೆ. ಅದು ಏನು? ಬಗೆ ಬಗೆಯಾದಂತ ಊಟವನ್ನ ಆಶಿಸಿ ಹೆಚ್ಚಾಗಿ ಅದನ್ನ ತಿನ್ನುವಂಥದ್ದು. ನಮ್ಮ ದೇಹಕ್ಕೆ ಬೇಕಾದ ಆಹಾರವನ್ನ ಯಾವುದು ಬೇಕೆಂಬುದನ್ನ ನಿರ್ಧರಿಸುವಂಥದ್ದು ನಮ್ಮ ನಾಲಿಗೆ. ಅನೇಕ ಜನರು ಈ ನಾಲಿಗೆಯ ಚಟಕ್ಕೆ ಬಿದ್ದು ಈ ಭೂಮಿ ಮೇಲೆ, ಈ ಲೋಕದಲ್ಲಿ ತಮಗೆ ಬೇಕಾದದ್ದೆಲ್ಲವನ್ನ ತಿನ್ನುವಂತವರಾಗಿದ್ದಾರೆ. ಆದರೆ ದೇವರು ಆರೋಗ್ಯದ ದೃಷ್ಟಿಯಲ್ಲಿ ಇದನ್ನೇ ತಿನ್ನಬೇಕು, ಇದನ್ನ ತಿನ್ನಬಾರದು ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಮಾರ್ಗದರ್ಶನವನ್ನ ತನ್ನ ವಾಕ್ಯದ ಮುಖಾಂತರವಾಗಿ ತಿಳಿಸಿದ್ದಾರೆ. ಯಾವುದನ್ನ ನಾವು ತಿನ್ನುವುದಾದರೆ ನಾವು ಆರೋಗ್ಯವಂತರಾಗಿರಬಹುದು, ಹೆಚ್ಚು ಕಾಲ ಬದುಕಬಹುದು ಎಂಬುದನ್ನ ಸತ್ಯವೇದದ ವಾಕ್ಯಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರು ಆದಾಮನನ್ನ ಸೃಷ್ಟಿಸಿ ಆತನ ಆಹಾರಕ್ಕಾಗಿ ಕಾಯಿ ಪಲ್ಯಗಳನ್ನು, ಸೊಪ್ಪುಗಳನ್ನು, ತರಕಾರಿಗಳನ್ನು, ದವಸ ಧಾನ್ಯಗಳನ್ನು, ಬೀಜವುಳ್ಳ ಎಲ್ಲಾ ಗಿಡಗಳನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಆದಾಮ ಮತ್ತು ಹವ್ವಳು ಆ ಆಹಾರವನ್ನೇ ತಿಂದು ಬದುಕುವುದು ಅವಶ್ಯವಾಗಿದೆ. ಎಲ್ಲಿಯ ತನಕ ಮನುಷ್ಯನು ಈ ರೀತಿಯಾದಂತ ಸಸ್ಯಾಹಾರವನ್ನ ತಿನ್ನುತ್ತಾ ಬದುಕುತ್ತಾ ಇದ್ದನೋ ಅಲ್ಲಿಯ ತನಕ ಆತನು ಆಯುಷ್ಯವು 900 ವರ್ಷಗಳನ್ನ ದಾಟಿದವು. ಆದರೆ ಯಾವಾಗ ಮನುಷ್ಯನು ದೇವರ ಚಿತ್ತಕ್ಕೆ ವಿರುದ್ಧವಾದಂತ ರುಚಿಯಾದ ಆಹಾರವನ್ನ ಬಯಸಿ ಮಾಂಸಾಹಾರಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು, ಆಗ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯವು ಕಡಿಮೆ ಆಯಿತು. ಇವತ್ತು ಸಮೀಕ್ಷೆಯಲ್ಲಿ ನಾವು ಹೋಗಿ ಕೇಳುವುದಾದ್ರೆ, ನೋಡುವುದಾದ್ರೆ, ದೀರ್ಘಕಾಲ ಬದುಕಿದಂತ ಒಬ್ಬ ವ್ಯಕ್ತಿ ಆತನು ಸಸ್ಯಾಹಾರಿಯಾಗಿರ್ತಾನೆ. ಕರ್ತನು ದೇವರ ಮಕ್ಕಳಿಗೆ ಇದನ್ನ ಬೋಧಿಸುವಂತನಾಗಿದ್ದಾನೆ. ಮತ್ತು ಊಟಕ್ಕಾಗಿ ಕಾಯಿ ಪಲ್ಯಗಳನ್ನು, ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು, ಬೀಜವುಳ್ಳ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾನೆ. ಎಲ್ಲಿಯ ತನಕ ನಾವು ಉತ್ತಮವಾದಂತ ಆಹಾರವನ್ನ ಶರೀರದ ನಾಲಿಗೆಯ ರುಚಿಗೆ ಬಲಿಯಾಗದೆ ದೇವರ ನಿಯಮದ ಪ್ರಕಾರವಾಗಿ ನಾವು ತಿನ್ನುವಂತ ಆಹಾರವು ಕಡಿಮೆಯಾದಂತ ಖರ್ಚಿನಲ್ಲಿ ಸಿಗುವಂತ ಸಸ್ಯಾಹಾರಿಗಳಾಗಿ ಬದುಕ್ತೇವೆ, ಅಲ್ಲಿಯ ತನಕ ನಮ್ಮ ಆರೋಗ್ಯವು ಸುಸ್ಥಿತಿಯಲ್ಲಿ ಇರುವಂತದ್ದಾಗಿದೆ. ಎರಡನೇದಾಗಿ ನಾವು ನೋಡುವಂತವರಾಗಿದ್ದೇವೆ, ಪೌಲನು ಎಫೆಸದವರ ಬರೆದ ಪತ್ರಿಕೆಯಲ್ಲಿ ಬರೀತಾನೆ, ನಾವು ಕೆಟ್ಟದ್ದನ್ನ ಬಿಟ್ಟು ಬಿಡ್ಬೇಕಂತೆ. ನಾವು ಕೆಟ್ಟದ್ದನ್ನ ಬಿಡಬೇಕಾದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕಾಗಿದೆ. ಇಲ್ಲಿ ಹೇಳ್ತಾನೆ 4ನೇ ಅಧ್ಯಾಯ, ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 27ನೇ ವಚನದಲ್ಲಿ, ಸೈತಾನನಿಗೆ ಅವಕಾಶ ಮಾಡಿಕೊಡಬೇಡಿರಿ,
ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದಾದರೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು. ಇವತ್ತು ನಾವು ದೇವರ ಮಕ್ಕಳಾಗಿ ಕಳುವು ಮಾಡಲೇಬೇಕಾಗಿಲ್ಲ. ಆದರೆ ಕೆಲಸವನ್ನ ಮಾಡದೆ ಹಾಗೆ ಮೈಯನ್ನ ಬೆಳೆಸುತ್ತಾ ಹೋದರೆ ಅದು ಮಾನವನ ಆರೋಗ್ಯಕ್ಕೆ ಧಕ್ಕೆ ತರುವುದಾಗಿದೆ. ದೇವರು ಆದಾಮ ಅವಳನ್ನ ಸೃಷ್ಟಿ ಮಾಡಿದಾಗ ಆದಾಮನಿಗೆ ಏದೇನ್ ತೋಟವನ್ನ ಕೊಟ್ಟು, ಇಲ್ಲಿ ನೀನು ಉತ್ತು ಬಿತ್ತು ವ್ಯವಸಾಯ ಮಾಡು, ದುಡಿದು ಬೆಳೆಯನ್ನ ಬೆಳೆ, ಅದರಿಂದ ಬರುವಂತ ಪ್ರತಿಫಲವನ್ನ ಉಣ್ಣು ಎಂಬುದಾಗಿ ಹೇಳುತ್ತಾನೆ. ಮತ್ತು ಮನುಷ್ಯನು ಇರುವಂತ ಪ್ರತಿ ಕ್ಷಣವು ಪ್ರತಿ ದಿನವೂ ಆತನು ಬೆವರು ಸುರಿಸುತ್ತಾ ತನಗೆ ಬೇಕಾದದ್ದನ್ನ ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ತಿಳಿಸಿದರು. ಆರೋಗ್ಯದ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಉತ್ತಮವಾದ ಕೆಲಸವನ್ನ ದುಡಿದು ಸಂಪಾದನೆ ಮಾಡುವುದನ್ನ ಕಲಿತುಕೊಳ್ಳುವಂಥದ್ದು ಒಳ್ಳೆಯದು. ಇಂದಿನ ದಿನಮಾನಗಳಲ್ಲಿ ದೇವರ ಮಕ್ಕಳಾದಂತ ನಾವು ನಮ್ಮ ದೇಹಕ್ಕೆ ಕೆಲಸವನ್ನ ಕೊಡುವುದನ್ನ ನಿಲ್ಲಿಸಿಬಿಟ್ಟಿದ್ದೇವೆ. ಬಹಳ ಆರಾಮಾಗಿ ಬದುಕ್ತಾ ಇದ್ದೇವೆ. ಒಳ್ಳೆಯ ರೀತಿಯಲ್ಲಿ ಹಣ ಆಸ್ತಿ ಅಂತಸ್ತು ಸಿಗುವಾಗ ಯಾರಿಗೂ ಕೂಡ ಕಷ್ಟಪಡುವುದು ಇಷ್ಟವಿಲ್ಲ. ತಾವು ಮಾತ್ರವಲ್ಲ, ತಮ್ಮ ಮಕ್ಕಳು ಕೂಡ ಕಷ್ಟಪಡುವುದು ಇಷ್ಟವಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದುಡಿಯುವುದರಿಂದ ದೇಹಕ್ಕೆ ಬೇಕಾದಂತ ವ್ಯಾಯಾಮ ಸಿಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಕೆಲಸ ಮಾಡುವುದರಿಂದ ಅಂಗಾಲಿನಿಂದ ನೆತ್ತಿಯ ತನಕ ಹರಿಯಬೇಕಾದಂತ ಶುದ್ಧವಾದ ರಕ್ತವು ಹರಿಯಲು ಸಾಧ್ಯವಾಗ್ತದೆ. ಶರೀರದಲ್ಲಿರುವಂತ ಎಲ್ಲ ಕೆಟ್ಟ ಕೊಬ್ಬಿನ ಅಂಶವು ಕರಗಿ ಹೋಗ್ತದೆ. ಪ್ರತಿಯೊಂದು ಅಂಗಾಂಗಗಳು ಸದೃಢವಾಗ್ತವೆ. ಮಾನವನು ದಿನನಿತ್ಯವೂ ಹರ್ಷದಿಂದ ಎಚ್ಚರವಾಗಿ ಸಂತೋಷದಿಂದ ಬದುಕಲು ಚೈತನ್ಯವನ್ನ ನೀಡಲು ಜೀವ ಕಣಗಳು ಮಾನವನ ದೇಹದಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗುತ್ತವೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನು ತನ್ನ ದೇಹದಲ್ಲಿ ದುಡಿದು ಸಂಪಾದನೆ ಮಾಡಬೇಕು. ಅನೇಕ ಸಾರಿ ಇವತ್ತಿನ ಕೆಲಸ ಕಾರ್ಯಗಳು ಹೆಚ್ಚಾಗಿ ಕೆಲಸ ಕಾರ್ಯಗಳನ್ನ ಮಾಡುವಂತ ಸ್ಥಿತಿಯಲ್ಲಿ ಇರುವುದಿಲ್ಲ. ಇವತ್ತಿನ ಉದ್ಯೋಗಗಳು ಕುಳಿತು ಒಂದೇ ಸ್ಥಳದಲ್ಲಿ ನಾವು ಕೂತುಕೊಂಡು ಕೆಲಸ ಮಾಡಿ ಜೀವಿಸಬೇಕಾಗಿದೆ. ಹೀಗಿರುವುದರಿಂದ ಇವತ್ತಿನ ದಿನಮಾನಗಳು ಬಹಳ ಕಷ್ಟಕರವಾಗಿದೆ. ಬಹಳ ಕಷ್ಟಕರವಾದಂತ ಕಾಯಿಲೆಗಳನ್ನ ಬರಮಾಡಿಕೊಳ್ಳುವಂತ ಪರಿಸ್ಥಿತಿ ಮಾನವನಿಗೆ ಬದಿಗೆ ಬಂದಿದೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನು ಸಹ ವ್ಯಾಯಾಮವನ್ನ ಮಾಡಲೇಬೇಕು. ಆ ದಿನದ ಊಟವು ಜೀರ್ಣವಾಗಿ ಕರಗಿ ಶಕ್ತಿಯಾಗಿ ಉತ್ತಮವಾದಂತ ಆರೋಗ್ಯವನ್ನ ನಮಗೆ ತರಬೇಕಾದ್ರೆ ಅದಕ್ಕಾಗಿ ನಾವು ಪ್ರಯಾಸ ಪಡಲೇಬೇಕು, ವ್ಯಾಯಾಮಗಳನ್ನ ಮಾಡಲೇಬೇಕು. ಮೊದಲನೇದಾಗಿ ಒಳ್ಳೆ ಊಟವನ್ನ ಆರಿಸಿಕೊಳ್ಳಬೇಕು. ಸುಲಭವಾಗಿ ಜೀರ್ಣವಾಗುವಂತ ಊಟಕ್ಕೆ ನಾವು ತೃಪ್ತಿ ಪಡಬೇಕು. ಜೊತೆಗೆ ನಮ್ಮ ಶರೀರದಲ್ಲಿ ಬೇಕಾದಂತ ವ್ಯಾಯಾಮವನ್ನ ಮಾಡಬೇಕು. ಮೂರನೇದಾಗಿ ನೋಡುವಾಗ ಕರ್ತನು ಹೇಳ್ತಾನೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ. ನಮ್ಮ ನಡವಳಿಕೆಗಳು ಬದಲಾಗುತ್ತಾ ನಮ್ಮ ಜೀವಿತದಲ್ಲಿ ಆರೋಗ್ಯವನ್ನ ಸಂಪಾದಿಸುತ್ತಾ ಮುಂದೆ ಹೋಗಬೇಕಾದ್ರೆ ನಾವು ಧ್ಯಾನ ಮಾಡಬೇಕು, ಅಂದರೆ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿಯೇ ನಾವು ಹೆಚ್ಚು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಸತ್ಯವೇದದಲ್ಲಿ ನಾವು ಪದೇ ಪದೇ ಓದುವಂತರಾಗಿದ್ದೇವೆ. ಅನೇಕರಿಗೆ ಪ್ರಾರ್ಥನೆ ಅಂದರೆ ಸುಲಭದ ಕೆಲಸ. ಪ್ರಾರ್ಥನೆ ಮಾಡುವುದಂತಂದ್ರೆ 1-2 ನಿಮಿಷ, 3 ನಿಮಿಷಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಮುಗಿಸ್ಬಿಟ್ಟು ದೇವರ ಕೆಲಸ ಆಯ್ತು ಅಂದ್ಬಿಟ್ಟು ಹೊರಟೋಗ್ಬಿಡ್ತೀವಿ. ಪ್ರಿಯವಾದವರೇ, ಅದಲ್ಲ. ಇದರಿಂದಲೇ ನಾವು ನಮಗೆ ಸಿಗಬೇಕಾದಂತ ಉತ್ತಮವಾದಂತ ಆರೋಗ್ಯವನ್ನು ಕಳೆದುಕೊಳ್ಳುವಂತವರಾಗಿದ್ದೇವೆ ಮತ್ತು ಈ ದೇಹಕ್ಕೆ ಬರಬಾರದಂತ ಕಾಯಿಲೆಗಳನ್ನ ಬರಮಾಡಿಕೊಂಡಿದ್ದೇವೆ. ಉಣ್ಣುವುದಕ್ಕಿಂತ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹವು ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ನಮ್ಮ ಮನಸ್ಸು ದೇವರ ಜೊತೆಯಲ್ಲಿ ನಿಕಟವಾದ ಸಂಬಂಧವನ್ನ ಹೊಂದಿರಬೇಕಾಗ್ತದೆ.
ನಮ್ಮ ಮನಸ್ಸು ದೇವರ ಜೊತೆಯಲ್ಲಿ ನಿಕಟವಾದ ಸಂಬಂಧವನ್ನು ಹೊಂದಿರಬೇಕಾದ್ರೆ ನಮ್ಮ ಮನಸ್ಸನ್ನ ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಡಬೇಕಾಗ್ತದೆ. ದೇವರ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಆತನಿಗೆ ನಮ್ಮ ಮನಸ್ಸನ್ನ ಒಪ್ಪಿಸಬೇಕಾಗ್ತದೆ. ಪ್ರಾರ್ಥನೆ ಮಾಡುವಂತ ಸಮಯವು ದೇವರ ಜೊತೆಲಿ ಏಕಾಂತವಾಗಿ ಆತನನ್ನ ಸ್ತುತಿಸುತ್ತಾ, ಕೊಂಡಾಡುತ್ತಾ, ಆತನು ಮಾಡುವಂತ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ ಆತನಲ್ಲಿ ಲೀನವಾಗಬೇಕಾಗ್ತದೆ. ಪ್ರಿಯವಾದವರೇ, ಪ್ರಾರ್ಥನೆ ಮಾಡುತ್ತಾ ದೇವರನ್ನ ಸ್ತುತಿಸುತ್ತಾ ಹೋಗುವಾಗ ಅಂತರ್ಯದಲ್ಲಿ ದೇವರ ಆತ್ಮನ ಕಾರ್ಯಗಳು ನಡೆಯುವುದನ್ನ ನಮಗೆ ಗಮನಕ್ಕೆ ಬರದೆ ಹೋದ್ರೂ ಕೂಡ ಅನೇಕ ಸಾರಿ ದೇವರ ಆತ್ಮನು ನಮ್ಮಲ್ಲಿ ಇಳಿದು ಬಂದು ನಮ್ಮಲ್ಲಿ ನೂತನವಾದಂತ ಬದಲಾವಣೆಗಳನ್ನ, ನೂತನವಾದಂತ ಸಂತೋಷವನ್ನ, ಸಮಾಧಾನವನ್ನ, ಸುಸ್ಥಿತಿಯನ್ನ, ನೆಮ್ಮದಿಯನ್ನ ತಂದುಕೊಡುವಂತವನಾಗಿದ್ದಾನೆ. ಹೆಚ್ಚು ಕಾಲ ಪ್ರಾರ್ಥಿಸುವುದರಿಂದ ದೇವರ ಆತ್ಮನು ನಮ್ಮ ಹೃದಯದಲ್ಲಿ ಇಳಿದು ಬರುವಂತನಾಗಿದ್ದಾನೆ. ದೇವರ ಆತ್ಮನು ನಮ್ಮಲ್ಲಿ ಇಳಿದು ಬರುವಾಗ, ದೇವರ ಆತ್ಮನ ಮುಖಾಂತರವಾಗಿ ತಂದೆಯೊಡನೆ ನಾವು ಮಾತನಾಡುವಾಗ ನಮಗರಿವಿಲ್ಲದಂತ ಅನೇಕ ಸಂಗತಿಗಳನ್ನ ನಾವು ಅರಿತುಕೊಳ್ಳುವಂತೆ, ತಿಳಿದುಕೊಳ್ಳುವಂತೆ ದೇವರ ಆತ್ಮನು ನಮಗೆ ಕಾರ್ಯ ಮಾಡುವಂತನಾಗಿದ್ದಾನೆ. ಮತ್ತು ಇದನ್ನ ಮಾಡಬೇಕು, ಇದನ್ನೇ ಮಾಡಬಾರದು ಎಂತಕ್ಕಂಥ ಉತ್ತಮವಾದಂತಹ ನಿರ್ಧಾರಗಳನ್ನ ನಮಗೆ ಬೋಧಿಸುತ್ತಾನೆ, ನಮಗೆ ತಿಳಿಸುತ್ತಾನೆ, ನಮ್ಮನ್ನ ನಡೆಸುತ್ತಾನೆ. ಆದುದರಿಂದಲೇ ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಶುದ್ಧವಾದ ಮನಸ್ಸನ್ನ ಹೊಂದಿಕೊಳ್ಳಲು ಸಾಧ್ಯವಾಗಿದೆ. ಹೆಚ್ಚು ಪ್ರಾರ್ಥನೆ ಮಾಡುವುದು ಶುದ್ಧವಾದ ಮನಸ್ಸನ್ನ ಪಡೆದುಕೊಳ್ಳುವುದಕ್ಕೋಸ್ಕರ. ಪಾಪವನ್ನ ತೆಗೆದು ಹಾಕಬೇಕಾದ್ರೆ ಶುದ್ಧವಾದ ಮನಸ್ಸನ್ನ ನಾವು ಹೊಂದಿಕೊಳ್ಳಬೇಕಾಗ್ತದೆ. ಈ ಶುದ್ಧವಾದ ಮನಸ್ಸು ನಮಗೆ ಸಿಗಬೇಕಾದ್ರೆ ಹೆಚ್ಚು ಕಾಲ ತಂದೆಯಾದ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ. ನಮ್ಮ ಮನಸ್ಸನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ದೇವರ ಮಕ್ಕಳಾದಂತ ನಾವು ಹೆಚ್ಚು ಕಾಲ ಪ್ರಾರ್ಥನೆಯಲ್ಲಿ ಕಳೆಯುವಾಗ ಮಾತ್ರ ಈ ದೇಹವನ್ನ ಸುಸ್ಥಿತಿಯಲ್ಲಿ, ಆರೋಗ್ಯದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ. ಮತ್ತು ಈ ದೇಹಕ್ಕೆ ಆರೋಗ್ಯವನ್ನ ಸದಾ ಕಾಲ ಕಾಪಾಡಿಕೊಳ್ಳಲು ಸಾಧ್ಯ. ಮತ್ತು ಈ ಭೂಮಿ ಮೇಲೆ ನಾವು ನಿರಂತರವಾಗಿ ನಿತ್ಯ ಜೀವಕ್ಕಾಗಿ ಎದುರು ನೋಡುತ್ತಿರುವಂತ, ನಾವು ದೀರ್ಘಾಯುಷ್ಯಗಳಾಗಿ ಬದುಕಿ ನಮ್ಮ ಈ ಜೀವಿತದ ಆಯುಷ್ ಕಾಲಗಳನ್ನ ದೇವರ ಭಯಭಕ್ತಿಯಲ್ಲಿ ಕಳೆಯುವಾಗ ಕರ್ತನ ಮಹಿಮೆಗಾಗಿ ನಾವು ಜೀವಿಸುವಂತವರಾಗಿರ್ತೇವೆ. ಮತ್ತು ದೇವರ ಭಯಭಕ್ತಿಯಲ್ಲಿ ಕಳೆಯುವಂತ ಪ್ರತಿಯೊಂದು ಕ್ಷಣಗಳು ಈ ಭೂಮಿ ಮೇಲೆ ನಮ್ಮ ಸುತ್ತ ಇರುವಂತ ಇತರ ಜನರಿಗೆ ಅವುಗಳು ದೇವರ ಬೆಳಕಿನ ಕಿರಣಗಳಾಗಿ ಪ್ರಕಾಶಿಸಲ್ಪಟ್ಟು ನಮ್ಮ ಮತ್ತು ನಮ್ಮ ಕುಟುಂಬ, ನಮ್ಮ ಮಕ್ಕಳ ಜೀವಿತದಲ್ಲಿ ದೇವರ ನಡೆಸುವಿಕೆಗಳನ್ನ ಅವರು ಕಣ್ಣಾರೆ ಕಾಣುವವರಾಗಿ ನಾವು ಆರಾಧಿಸುವಂತ ಸತ್ಯ ದೇವರನ್ನ ಆರಾಧಿಸುವಂತ ಅವಕಾಶವನ್ನ ಅವರು ಪಡೆದುಕೊಳ್ಳುವಂತವರಾಗಿದ್ದಾರೆ. ಸೊಲೊಮೋನನಿಗೆ ಈ ಮಾತುಗಳನ್ನು ಹೇಳ್ತಾನೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನ ದಯಪಾಲಿಸುವನು. ಹೌದು ಪ್ರಿಯ ಸಹೋದರರೇ, ನಾವು ಆರೋಗ್ಯವಂತರಾಗಿ ಜೀವಿಸಬೇಕಾಗಿದೆ. ನಾವು ಆರೋಗ್ಯವಂತರಾಗಿ ಜೀವಿಸಬೇಕಾದ್ರೆ ಕರ್ತನು ನಮ್ಮನ್ನು ಆಶೀರ್ವದಿಸಬೇಕಾಗಿದೆ. ಕರ್ತನು ನಮ್ಮನ್ನು ಆಶೀರ್ವದಿಸುವಾಗ ನಮ್ಮನ್ನು ಮಾತ್ರ ಆಶೀರ್ವದಿಸುವುದಲ್ಲದೆ ನಾವಿರುವಂತ ದೇಶವನ್ನು ಆಶೀರ್ವದಿಸುವಂತ. ಯಾಕಂತಂದ್ರೆ ನಮ್ಮ ಮುಖಾಂತರವಾಗಿ ದೇವರ ರಾಜ್ಯದ ಆರೋಗ್ಯದ ಸಂದೇಶವು, ಸತ್ಯವಾದಂತ ನಿತ್ಯ ಜೀವದ ಪರಲೋಕದ ಸುವಾರ್ತೆಯು ಇತರರಿಗೆ ಮುಟ್ಟುವಂತದ್ದಾಗಿದೆ. ನಾವಿರುವಂತಹ ಸ್ಥಳದಲ್ಲಿ ದೇವರ ಭಯಭಕ್ತಿಯಲ್ಲಿ ದೇವರ ನಿಯಮಗಳನ್ನ ಅನುಸರಿಸಿ ಜೀವಿಸುವಾಗ ತನ್ನ ಮಕ್ಕಳನ್ನ ದೇವರು ತನ್ನ ಸುವಾರ್ತೆಗೆ ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ನಾವು ಪ್ರಮುಖವಾದಂತ ಸಾಧನೆಗಳಾಗ್ತೇವೆ. ನಮ್ಮ ನಡೆ, ನುಡಿ, ನಮ್ಮ ವೈಯಕ್ತಿಕವಾದಂತ ಜೀವಿತ ಇತರರ ಮೇಲೆ ಪ್ರಭಾವವನ್ನ ಬೀರುವಂತದ್ದಾಗಿರ್ತದೆ. ಆಗ ನಮ್ಮನ್ನ ಬೈಯುವವರು ಕೂಡ, ನಮಗೆ ಕೇಡು ಮಾಡುವವರು ಕೂಡ ದೇವರನ್ನ ಕೊಂಡಾಡುವಂತ ಅವಕಾಶವನ್ನ ಪಡೆದುಕೊಳ್ಳುವಂತರಾಗಿರ್ತಾರೆ. ಹೀಗೆ ನಮ್ಮ ಪ್ರತಿಯೊಂದು ನಡೆ, ನುಡಿ, ಕ್ರಿಯೆಗಳಲ್ಲಿ ದೇವರನ್ನ ಘನಪಡಿಸುವಂತ ಜೀವಿತವನ್ನು ನಾವು ಆರಿಸಿಕೊಂಡು ಈ ಲೋಕಕ್ಕೆ ನಾವು ಮಾದರಿಯಾಗಿ ಬದುಕುವಾಗ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಮನುಷ್ಯನು ತನ್ನ ನಡತೆಗಳನ್ನ ತಿದ್ದುಕೊಳ್ಳುವುದಕ್ಕೂ ಶುದ್ಧ ಮಾಡಿಕೊಳ್ಳುವುದಕ್ಕೂ
ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ಮತ್ತು ಅನೇಕರ ಜೀವಿತದಲ್ಲಿ ಮಾರ್ಪಾಟು ಬದಲಾವಣೆ ಉಂಟಾಗುವಾಗ ಈ ಭೂಮಿ ಮೇಲೆ ದೇವರ ಚಿತ್ತ ನೆರವೇರುವಂತದ್ದಾಗಿದೆ. ಮತ್ತು ದೇವರ ವಾಕ್ಯವು, ದೇವರ ರಾಜ್ಯದ ಸುವಾರ್ತೆಯು ಮುಟ್ಟಬೇಕಾದಂತಹ ಪ್ರತಿಯೊಂದು ಆತ್ಮಕ್ಕೂ ಮುಟ್ಟುವಂತದ್ದಾಗಿರ್ತದೆ. ಆದುದರಿಂದ ಪ್ರತಿಯೊಬ್ಬ ಮಾನವರು ದೇವರ ರಾಜ್ಯಕ್ಕೆ ಸಿದ್ಧರಾಗಲು ಸಾಧ್ಯವಾಗುವಂತದ್ದಾಗಿದೆ. ಹೀಗೆ ನಾವು ದೇವರ ಭಯ ಭಕ್ತಿಯನ್ನ ಅನುಸರಿಸಿ ನಡೆಯುವುದಾದ್ರೆ, ಜೀವಿಸುವುದಾದ್ರೆ, ನಮ್ಮನ್ನ ದೇವರು ಆಶೀರ್ವದಿಸ್ತಾನೆ, ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಮತ್ತು ತನ್ನ ಕೃಪೆಯಿಂದ ನಮಗೆ ಬೇಕಾದಂತ ಆರೋಗ್ಯವನ್ನ ಕೊಡ್ತಾನೆ. ಈ ಭೂಮಿ ಮೇಲೆ ನಾವು ದೀರ್ಘಾಯುಷ್ಯಗಳಾಗಿ ಬದುಕುವುದು ಮಾತ್ರವಲ್ಲದೆ, ಈ ಲೋಕದಲ್ಲಿರುವಂತ ಇತರರು ಕೂಡ ದೇವರು ನಮ್ಮಿಂದ ಅವರನ್ನು ಆಶೀರ್ವದಿಸುವುದಕ್ಕೆ ಕಾರಣಕರ್ತರಾಗಿ ಎಲ್ಲರೂ ಆರೋಗ್ಯವನ್ನು ಅನುಭವಿಸಿ ಆರೋಗ್ಯದಿಂದ ಜೀವಿಸಿ ಕರ್ತನ ಬರೋಣಕ್ಕೆ ಸಿದ್ಧವಾಗಲು ಸಾಧ್ಯವಾಗುವಂತದ್ದಾಗಿದೆ. ಹೀಗಿರುವುದರಿಂದ ದೇವರ ಮಕ್ಕಳಾದಂತ ನಾವು ನಮ್ಮ ನಡೆ ನುಡಿ ಮತ್ತು ನಮ್ಮ ನಡತೆಗಳಲ್ಲಿ, ನಮ್ಮ ಜೀವಿತದಲ್ಲಿ ದೇವರಿಗೆ ಭಯಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದಿನನಿತ್ಯವೂ ಆತನ ದರ್ಶನವನ್ನ ಬಯಸುತ್ತಾ, ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ, ದೇವರ ಧ್ಯಾನ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುವುದಾದ್ರೆ ಇತರರಿಗೆ ಮಾದರಿಯಾಗಿ ಬೆಳಕಾಗಿ ನಾವು ಜೀವಿಸುತ್ತೇವೆ. ಆ ಬೆಳಕು ಪ್ರತಿಯೊಬ್ಬ ಮಾನವನನ್ನ ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿದೆ. ಹಾಗೆ ಮಾಡುವಾಗೆ ಕರ್ತನಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿರುತ್ತೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಭೂಮಿ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ದೇವರ ಪರಿಶುದ್ಧವಾದಂತಹ ನಿಯಮಗಳನ್ನ, ಆರೋಗ್ಯದ ವಿಚಾರಗಳನ್ನ ಈ ಲೋಕದಲ್ಲಿರ್ತಕ್ಕಂಥ ತನ್ನ ನೆರೆಯವರಿಗೆ ತಿಳಿಸುವ ಹಾಗೆ ದೇವರ ರಾಜ್ಯಕ್ಕೆ ಅವರನ್ನ ಈ ಭೂಮಿ ಮೇಲೆ ಆಶೀರ್ವಾದ ನಿಧಿಗಳನ್ನಾಗಿ ಮಾಡುವುದಕ್ಕಾಗಿ ಪ್ರತಿಯೊಬ್ಬರು ಉಪಯೋಗಿಸಲ್ಪಡುವಂತೆ ದೇವರ ಆತ್ಮನು ನಡೆಸುವುದಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಮಾಡುವುದಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಲೋಕೇಶ್ ಅವರಿದ್ದಾರೆ. ಇದ್ದೀರಾ ಲೋಕೇಶ್ ಅವರೇ? ಇದೀನಿ. ಓಕೆ, ತಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡುವಾಗ ನನ್ನೆ ನಾವು ತಿಳಿಸಿದಂತ ಅನೇಕರು ಕ್ಯಾನ್ಸರ್ ಕಾಯಿಲೆಗೆ ಒಳಗಾಗಿರ್ತಕ್ಕಂಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ವನಿತಾ, ವರಪ್ರಸಾದ್, ರಮ್ಯಾ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಸಹೋದರ ಡೇವಿಡ್ ಅವರು ನನ್ನ ಫೋನ್ ಮಾಡಿದ್ರು, ಇವ್ರು ಚೇತರಿಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ಆರೋಗ್ಯ ಒದಗಿಸ್ಕೊಡುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಪ್ಪ. ಕರ್ತನೆ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡುಗಳನ್ನಾದ್ರೂ ನಮ್ಮನ್ನು ತಪ್ಪಿಸಿ ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಉದಯ ಬೆಳಕನ್ನು ಮತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸಿದ ಕಾರ್ಯಕ್ರಮವನ್ನು ನೋಡುವುದಕ್ಕೆ ನಮಗೆ ಒಳ್ಳೆಯ ಭಾಗ್ಯವಂತೆ ಪಾಲಿಸಿಕೊಟ್ಟಿದ್ರಪ್ಪ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ನಾವೆಲ್ಲರೂ ಒಂದು ಚಿಕ್ಕ ಗುಂಪಾಗಿ, ಒಂದು ಹಿಂಡಾಗಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಕೊಂಡಾಡುವಾಗ, ಸ್ತುತಿಸುವಾಗ, ಘನಪಡಿಸುವಾಗ ನೀವು ನಮ್ಮ ಮಧ್ಯದಲ್ಲಿ ಇದ್ದು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವಂತ ದೇವರು ನೀವಾಗಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನವನ್ನು ಆಶೀರ್ವದಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ ಎಲ್ಲಿ ಒಬ್ಬರಿಬ್ಬರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ಹೇಳಿದಂತ ದೇವರು ನೀವು ಸ್ವಾಮಿ. ಇವಪ್ಪ ನಾವು ಈ ಲೋಕದಲ್ಲಿ ಸ್ವಾಮಿ ಪಾಪಿಗಳಾಗಿ ಹುಟ್ಟಿ ಇದ್ದೀವಿ ಸ್ವಾಮಿ. ತಾಯಿ ಗರ್ಭದಿಂದ ಇಂದಿನವರು ನಾವು ಪಾಪಿಗಳಾಗಿ ಇದ್ದೀವಿ ಸ್ವಾಮಿ. ನಮ್ಮ ಪಾಪದಿಂದ ನಮ್ಮನ್ನು ಬಿಡಿಸು ಸ್ವಾಮಿ. ನಿನ್ನ ಸತ್ಯವೇದದ ವಾಕ್ಯಗಳನ್ನು ಅರ್ಥಕೊಂಡು ಅದನ್ನ ಗೂಢಾರ್ಥಗಳನ್ನು ತಿಳಿದುಕೊಂಡು ಸ್ವಾಮಿ ಮುಂದಿನ ದಿನಮಾನಗಳಲ್ಲಿ ನಾವು ನಿನ್ನ ಪರಲೋಕ ರಾಜ್ಯವನ್ನು ಕಾಣುವಂತ ಭಾಗ್ಯವನ್ನು ನಾವು ದಯಪಾಲಿಸಿಕೊಡಪ್ಪ. ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸು ದೇವ. ನಿನಗೆ ಸ್ತೋತ್ರವಾಗಲಿ ದೇವ. ಸರ್ವಶಕ್ತನೇ ಅಪ್ಪ ತಂದೆ, ನೀವು ಎಷ್ಟೋ ಜನ ದಿಕ್ಕಿಲ್ಲದವರಿಗೆ, ದೀನರಿಗೆ, ಬಡವರಿಗೆ ಸ್ವಾಮಿ
ಆಶೀರ್ವಾದ ಮಾಡಿದಂತ ದೇವರು ನೀವು. ಅನಾಥರನ್ನು ಕೈ ಹಿಡಿದಂತ ದೇವರು ನೀವು. ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ವಿಧವೆಯರಿಗೆ ಸಹಾಯಕನಾಗಿ ನಿಂತು ಅವರಿಗೆ ಪ್ರತಿಯೊಂದು ವಿಷಯಗಳಲ್ಲಿ ಸ್ವಾಮಿ ಆಶೀರ್ವಾದ ಮಾಡಿದಂತ ದೇವರಿಗೆ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ದಿಕ್ಕಿಲ್ಲದವರನ್ನು, ಗತಿಹೀನರನ್ನು, ಅವರ ಮರೆಯನ್ನು ಅಲಕ್ಷಿಸಿ ಮಾಡಿದ ಅವನ ವಿಜ್ಞಾಪನೆಗಳನ್ನು ಕೇಳುವಾತ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅನಾಥರಿಗೂ ವಿಧವರಿಗೂ ಆಧಾರವಾಗಿರುವಾತನೇ ನಿಮಗೆ ಸ್ತೋತ್ರ. ಪರದೇಶದವರನ್ನು ಕಾಪಾಡುವಾತನೇ, ಒಬ್ಬಂಟಿಗರನ್ನು ಸಹಕರಿಸುವಂತೆ ಮಾಡುವಾತನೇ ನಿನಗೆ ಸ್ತೋತ್ರವಾಗಿಲ್ಲಪ್ಪ. ನೀನು ದಯಾಪರನಾಗಿ ದರಿದ್ರರಿಗೆ ಬೇಕಾದೆಲ್ಲವನ್ನು ಕೊಟ್ಟು ತನ್ನ ಸೇವಕರನ್ನು ಕನಿಕರಿಸುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ತನ್ನ ಸೇವಕನ ಹಿತವನ್ನು ಕೋರುವಾತನೇ ನಿನಗೆ ಸ್ತೋತ್ರ ಅಪ್ಪ. ಸೇವಕರನ್ನು ಅಗ್ನಿಜ್ವಾಲೆಯನ್ನಾಗಿ ಮಾಡುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸಿ ನಿನ್ನ ಸೇವಕರನ್ನು ಪ್ರಸನ್ನ ಮುಖದಿಂದ ನೋಡಿ ಪ್ರೀತಿಯಿಂದ ರಕ್ಷಿಸುವಾತನೇ ನಿನಗೆ ಸ್ತೋತ್ರವಾಗಲಪ್ಪ. ಸತ್ಪುರುಷರ ಗತಿ ಸ್ಥಾಪನವಾಗಿರುವಾತನೇ, ಒಳ್ಳೆ ಮನುಷ್ಯನು ಕೆಳಗೆ ಬಿದ್ದರೂ ಕೈ ಹಿಡಿದು ಅವನನ್ನು ಉದ್ಧಾರ ಮಾಡುವಾತ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮನುಷ್ಯರ ಹೃದಯವನ್ನು ಅಂತರ್ಯಂತ್ರವನ್ನು ಪರಿಶೋಧಿಸಿ ನೀತಿ ಸ್ವರೂಪನಾದ ದೇವರಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ದೇವರೇ, ಯಥಾರ್ಥರನ್ನು ಕಾಪಾಡಿ ನೀತಿವಂತರನ್ನು ಪರೀಕ್ಷಿಸಿ ನೀತಿವಂತರ ಸಂಗಡ ಇರುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸಿ ನೀತಿವಂತರಿಗೆ ಸಂಭವಿಸುವ ಕಷ್ಟಗಳಿಂದ ನೀತಿವಂತರ ಎಲುಬುಗಳನ್ನೆಲ್ಲ ಕಾಪಾಡುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಅಪ್ಪ ತಂದೆಯೇ, ಸಜ್ಜನರ ಸಹಾಯಕನಾಗಿರುವಾತನೇ, ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುವಾತನೇ, ಸದ್ಭಕ್ತರಿಗೆ ಎಲ್ಲಾ ಶುಭವನ್ನು ದಯಪಾಲಿಸುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದೀನರಿಗೆ ಆಧಾರವಾಗಿರುವ ಕರ್ತನೆ, ದೀನರನ್ನು ರಕ್ಷಣೆಯಿಂದ ಭೂಷಿಸುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಒಡಂಬಡಿಕೆಯನ್ನು ಅನುಭವವನ್ನು ದಯಪಾಲಿಸಿ ತನ್ನ ಭಕ್ತರು ಎಂದಿಗೂ ಕೈ ಬಿಡದ ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ತನ್ನ ಭಕ್ತರ ಸಮಾಧಾನ ವಾಕ್ಯವನ್ನು ಹೇಳುವಾತನೇ, ಪರಿಶುದ್ಧ ಸಭೆಯಲ್ಲಿ ಭಯಂಕರನಾಗಿರುವಾತನೇ, ತನ್ನ ಎಲ್ಲಾ ಪರಿವಾರದವರಿಗಿಂತ ಭೀಕರವಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕೆರೂಬಿಯರಿಂದಲೂ ಸೆರಾಫಿಯರಿಂದಲೂ ನಿತ್ಯವೂ ಸ್ತುತಿಸಲ್ಪಡುತ್ತಿರುವ ದೇವರೇ ನಿನಗೆ ಸ್ತೋತ್ರ. ತನ್ನ ತಲೆಯನ್ನು ಎತ್ತುವಂತೆ ಮಾಡಿದಾತನೇ, ನನ್ನ ಕೊಂಬನ್ನು ಕಾಡು ಕೋಡದ ಕೊಂಬಿನಂತೆ ಎತ್ತಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ಕಾಪಾಡಿ ಕರ್ತನೆ, ನನ್ನನ್ನು ರಕ್ಷಿಸುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಮ್ಮನ್ನು ಉದ್ಧಾರ ಮಾಡಿ ನಮ್ಮ ಬೆಳಕನ್ನು ಕೊಡುವಾತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ದಿನದಲ್ಲಿ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮವನ್ನು ಆದಾಮ ಅವಳಿಗೆ ಮತ್ತು ನಮ್ಮಗಳ ಆರೋಗ್ಯದ ಬಗ್ಗೆ ಯಶಸ್ವಿಯಾಗಿ ತಿಳಿಸಿಕೊಟ್ಟಂತ ನಮ್ಮ ಹಿರಿಯ ಬೋಧಕರಿಗೆ ನಾನು ದೇವರಲ್ಲಿ ಮೊರೆ ಬೇಡ್ತಾ ಇದ್ದೀನಿ ಸ್ವಾಮಿ. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು. ಅವ್ರು ಮಾಡುವಂತ ಈ ಒಂದು ಬೆಳಗಿನ ಕಾರ್ಯಕ್ರಮದಲ್ಲಿ ಕೊಡುವಂತಹ ಪ್ರತಿಯೊಂದು ವಾಕ್ಯಗಳನ್ನು, ಪ್ರಾರ್ಥನೆಗಳನ್ನು ಕೂಡ ನೀನು ಆಶೀರ್ವಾದ ಸ್ವಾಮಿ. ಈ ವಾಕ್ಯಗಳಿಂದ ಅವರನ್ನು ಬಲಪಡಿಸು. ಇನ್ನೂ ಹೆಚ್ಚಾಗಿ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಡುವಂತ ಶಕ್ತಿ ಬಲವನ್ನು ಅವರು ಕೊಟ್ಟು ರಕ್ಷಿಸುದೇವ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆಯೇ, ಸೋಲೋಮನಿಗೂ ಮಾಡಿದಂತ ಒಂದೊಂದು ವಾಗ್ದಾನವು, ಪ್ರಾರ್ಥನೆ ಅವೆಲ್ಲರೂ ನಮ್ಗೆಲ್ಲರೂ ದಯಪಾಲಿಸಿಕೊಡಪ್ಪ. ನಾವು ಕೆಟ್ಟವರಂತೆ ನಡೆಯದೆ ಒಳ್ಳೆ ಮಾರ್ಗವನ್ನು ಅರಿತುಕೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ನಡೆಯುವಂತೆ ನಮ್ಮನ್ನು ಕರುಣಿಸಿದ್ದೇವ. ನಿನಗೆ ಸ್ತೋತ್ರ ಸ್ವಾಮಿ. ಕೆಟ್ಟದ್ದನ್ನು ಹೆಚ್ಚಾಗಿ ದೇವರು ಮಾಡದಂತೆ ಸ್ವಾಮಿ, ನಾವು ಒಳ್ಳೆಯದನ್ನೇ ಮಾಡಿ ದೇವರ ಭಯಭಕ್ತಿಯಲ್ಲಿ ನಡೆದರೆ ನಮಗೆ ಆರೋಗ್ಯ, ಭಾಗ್ಯ, ಆಯಸ್ಸು ಹೆಚ್ಚಾಗಿ ದೇವರ ದಯಪಾಲಿಸಿಕೊಡ್ತಾ ಇದ್ದಾರೆ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಬೋಧಕರು ತಿಳಿಸಿಕೊಟ್ಟಿದ್ದಾರೆ ಕ್ಯಾನ್ಸರ್ ಇರೋವರಿಗೆ ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ಸ್ವಾಮಿ, ಅವರನ್ನು ನಿನ್ನ ಪಾದಕ್ಕೊಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚುಮರ ಮಾಡಿ ಅವರನ್ನು ಆಶೀರ್ವದಿಸು. ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡು ಸ್ವಾಮಿ. ಅವರು ಆರೋಗ್ಯದಿಂದ ಎದ್ದು ಬಂದು ಸ್ವಾಮಿ, ನಿನ್ನಲ್ಲಿ
ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನ್ನ ಸೇವೆ ಮಾಡುವಂತ ಜ್ಞಾನವನ್ನು ಕೂಡ ದಯಪಾಲಿಸಿಕೊಡಪ್ಪ. ಅನೇಕರು ಕಷ್ಟದಲ್ಲಿ ಇದ್ದಾರೆ ಸ್ವಾಮಿ. ಅಂತ ಎಲ್ಲರಿಗಾಗಿ ನಾನು ಪ್ರಾರ್ಥಿಸುವಾಗ ಕಷ್ಟಗಳಲ್ಲಿರೋ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೆ, ಕಾವ್ಯಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ವನಿತಾಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ವರಪ್ರಸಾದಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಈ ಜನಗಳಿಗೆ ಸ್ವಾಮಿ ಮೂವರಿಗೂ ಸ್ವಾಮಿ ನಿನ್ ಮುಟ್ಟು ಆಶೀರ್ವದಿಸು. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚಿ ಮರ ಮಾಡಿ ಸ್ವಾಮಿ. ಅಪ್ಪ, ಈ ರೋಗದಿಂದ ಅವರನ್ನು ಬಿಡಿಸು. ಕ್ಯಾನ್ಸರ್ ರೋಗದಿಂದ ಅವರು ಗುಣಪಡಿಸು ಸ್ವಾಮಿ. ನೀನು ಅವರ ವೈದ್ಯನಿಗಿಂತ ಘನವೈದ್ಯನಾಗಿ ನೀನು ನಿಂತು ಸ್ವಾಮಿ ಅವರನ್ನು ಆಶೀರ್ವಾದ ಮಾಡು, ಬಲಪಡಿಸು ಸ್ವಾಮಿ. ಈ ರೋಗದಿಂದ ಅವರು ಬಿಡುಗಡೆ ಹೊಂದಿ ಮುಂದಿನ ದಿನಮಾನಗಳಲ್ಲಿ ಸಾಕ್ಷಿ ಮಕ್ಕಳಾಗಿ ನಿಂತು ಸ್ವಾಮಿ ನೀನು ಮಾಡಿದ ಪ್ರತಿಯೊಂದು ಉಪಕಾರವನ್ನು ಸ್ವಾಮಿ ಸ್ಮರಿಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತೆ ನಿನ್ನ ಆಶೀರ್ವದಿಸು, ಕಾಪಾಡು ದೇವ. ಅವರ ನೋವು, ಸಂಕಟಗಳು, ಬಾಧೆಗಳು ಏನಂತೂ ನಿನಗೆ ಅರ್ಥವಾಗಿದೆಯಪ್ಪ. ಯಾಕಂದ್ರೆ ಎಲ್ಲವನ್ನು ಬಲ್ಲಾತನು ತಿಳಿದಾತನು ನಿನ್ನ ಸ್ವಾಮಿ. ನಿನಗೆ ಗೊತ್ತಿಲ್ಲದೆ ಯಾವುದು ಇಲ್ಲಪ್ಪ ಈ ಲೋಕದಲ್ಲಿ. ಈ ಲೋಕವನ್ನೇ ಸೃಷ್ಟಿ ಮಾಡಿದಂತ ದೇವರು ನೀವು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಅವರು ನಿನ್ನ ಅಭಯಹಸ್ತದಿಂದ ಮುಟ್ಟಿ ಅವರನ್ನು ಆಶೀರ್ವದಿಸು ಸ್ವಾಮಿ. ಈ ನೋವಿನಿಂದ ಬಿಡುಗಡೆ ಹೊಂದುವಂತೆ ನೀನು ಆಶೀರ್ವದಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಡೇವಿಡ್ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ಅನೇಕ ಸಾರಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನನ್ನೇ ನಂಬಿ ಜೀವಿಸುವಾಗ ಆ ಮಗನನ್ನು ಈ ಕ್ಷಣದಲ್ಲಿ ನಿನ್ನ ಮುಟ್ಟಬೇಕು. ಆ ಕುಟುಂಬಕ್ಕೆ ಆಧಾರವಾಗಿರುವ ಆತನೇ ಆ ಕುಟುಂಬದಲ್ಲಿ ನೀನಿದ್ದು ಸ್ವಾಮಿ ಅವರಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಏನೇ ಅನಾರೋಗ್ಯಗಳಿದ್ರೂ ಕೂಡ ಈ ಕ್ಷಣದಲ್ಲಿ ನಿನ್ನ ನಾಮದಲ್ಲಿ ಲಯ ಮಾಡು ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ಇನ್ನು ಎಷ್ಟೋ ಜನರಿಗೂ ಸ್ವಾಮಿ ಸಕ್ಕರೆ ಕಾಯಿಲೆ ಅನ್ನೋದು ಹರಡ್ಕೊಂಡಿದ್ಯಪ್ಪ. ಇದು ಯಾವ್ದು ರೀತಿಯಿಂದ ಬರುತ್ತೆ ಅಂತ ಕೂಡ ಸ್ವಾಮಿ ನಿನಗೆ ಗೊತ್ತಿದ್ಯಪ್ಪ. ಆದ್ರಿಂದ ದೇವ, ಈ ಒಂದು ರೋಗದಿಂದ ಡೇವಿಡ್ ಅವರ ಆರೋಗ್ಯಕ್ಕೆ ನೀನು ನಿಂತು ಅವರನ್ನು ಗುಣಪಡಿಸು ಸ್ವಾಮಿ. ಅವರು ದೇವರೇ, ಅವರು ಕೊಡುವಂತ ಗುಳಿಗೆಗಳಿಂದ ಅದು ಅವರು ಕೊಡುವಂತದ್ದಲ್ಲ ಸ್ವಾಮಿ. ನೀನು ಕೊಡುವಂತ ಒಂದು ಪ್ರಸಾದವಾಗಿ ಸ್ವೀಕರಿಸಿದ ಆದಷ್ಟು ಬೇಗ ಸ್ವಾಮಿ ಅವರಿಗೆ ನಾರ್ಮಲ್ ಬಂದು ಸ್ವಾಮಿ ನೀನು ಮಾಡಿದಂತ ಪ್ರತಿಯೊಂದು ಉಪಕಾರವನ್ನು ಅವರು ಸ್ಮರಿಸಿ ನಿನ್ನ ಮಾರ್ಗದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಿನ್ನ ಮಕ್ಕಳ ಸಾಕ್ಷಿ ಮಕ್ಕಳಾಗಿ ನಿಲ್ಲುವಂತೆ ನೀನು ಆಶೀರ್ವದಿಸು. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸೇರ್ತಕ್ಕಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಅಪ್ಪ ತಂದೆ, ನಿನ್ನ ರೆಕ್ಕೆಗಳಲ್ಲಿ ಮುಚ್ಚುಮರ ಮಾಡಿ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ಅವರ ಕುಟುಂಬಗಳಲ್ಲಿ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು. ಕರ್ತನೆ, ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ಯಾವುದೇ ಕೆಟ್ಟ ಮಾರ್ಗದಲ್ಲಿ ಹೋಗದಂತೆ ದೇವ ನಿನ್ನನ್ನೇ ನಂಬಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ಅವರ ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ನಿನ್ನ ಪರಲೋಕ ರಾಜ್ಯವನ್ನು ಕಾಣುವಂತ ಭಾಗ್ಯವನ್ನು ಪ್ರತಿ ಅವರೆಲ್ಲರಿಗೂ ನೀನು ದಯಪಾಲಿಸಿಕೊಡಪ್ಪ. ಯಾರಾದ್ರೂ ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ತೊಂದರೆಗಳ ಕಷ್ಟಗಳಲ್ಲಿ ಎದ್ದು ಬಂದು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಕ್ಕಂತ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಕರ್ತನೆ, ಅವರಲ್ಲಿರೋ ಸಮಸ್ಯೆಗಳೆಲ್ಲ ನಿನ್ನ ಬಿಡುಗಡೆ ಮಾಡು ಸ್ವಾಮಿ. ಈ ವಾಕ್ಯಗಳೊಂದು ಸ್ವಾಮಿ ಇದು ಬೋಧಕರು ತಿಳಿಸಿಕೊಟ್ಟಂತ ಪ್ರತಿಯೊಂದು ವಾಕ್ಯಗಳು ಈ ದಿನದಲ್ಲಿ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಅರ್ಥಕೊಂಡು ಈ ವಾಕ್ಯಗಳ ಪ್ರಕಾರ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಸದಾಕಾಲ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ಹೆಚ್ಚಾಗಿ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ದಯಪಾಲಿಸಿಕೊಡ್ತಾನೆ. ಯಾರ್ಯಾರ ಮನೆಗಳಲ್ಲಿ ಏನೇನು ಸಮಸ್ಯೆಗಳಿದ್ರು ಕೂಡ ಎಲ್ಲ ಬಿಡುಗಡೆ ಮಾಡಿ ಅವರಿಗೆ ಬೇಕಾದನ್ನು ದಯಪಾಲಿಸಿಕೊಡ್ತಾನೆ. ನಾವೆಲ್ಲರೂ ಮುಂಜಾನೆ ಎದ್ದು ದೇವರ ವಾಕ್ಯಗಳನ್ನು ಅರ್ಥಕೊಂಡು ನಾವು ಈ ದಿನವೆಲ್ಲ ಆ ವಾಕ್ಯಗಳ ಪ್ರಕಾರ ಜೀವಿಸಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಈ ಮತ್ತೊಂದು ಆವರ್ತಿ ಕೂಟದಲ್ಲಿ ಸೇರಿ ಬಂದಿರತಕ್ಕಂತ ಪ್ರತಿಯೊಬ್ಬೊಬ್ಬರನ್ನು ಈ ದಿನದಲ್ಲಿ ನಡೆದಂತೆ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು, ಎಲ್ಲಾ ಸಭೆಗಳನ್ನು, ಎಲ್ಲಾ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ಅವರು ಮಾಡುವಂತ ಸೇವೆಯನ್ನು ಕೂಡ ಮತ್ತೆ ಈ ಮುಂಜಾನೆ ವೇಳೆ ಕೇಳಿದಂತ ಪ್ರತಿಯೊಂದು ಪ್ರಾರ್ಥನೆಯನ್ನು, ವಾಕ್ಯಗಳನ್ನು ಕೂಡ ಮತ್ತೆ ಸಲಹೆಯಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು, ಸಮಸ್ತವನ್ನು ಸೃಷ್ಟಿ ಮಾಡಿದಂತ ಎಲ್ಲಾ ನಿನ್ನ ಮಕ್ಕಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ನಾನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ, ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬೊಬ್ಬರು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತನಾಗಿ ಅಲ್ಪನಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಘನಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಂಡು
ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ಯೇಸುವೆ. ಆಮೇನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಅಮ್ಮ. ಪಾಸ್ಟರ್, ನಮ್ಮ ಶಾಲೆಗೋಸ್ಕರ ಮತ್ತೆ ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ. Pastor, pray for my family. Vinay and Pooja. ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ, ಮ್ಯಾಕ್ಸಿಮಮ್. Continue to praise them. ಮಾರ್ನಿಂಗ್ ಪಾಸ್ಟರ್. ಮಾರ್ನಿಂಗ್ ಸರ್. ಇದು ಒಂದು ವಾರದಿಂದ ತುಂಬಾ ಕೆಲ್ಸಗಳು, ಓಡಾಟ ಜಾಸ್ತಿ. ಅದರಿಂದ ಕಾಲು ತುಂಬಾನೇ ನೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು. ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೂತ್ಕೊಂಡಾಗ ಕಾಲೆಲ್ಲ ಸ್ವಲ್ಪ ನೋವು ಕಡಿಮೆ ಆಯ್ತು. ನನಗಾಗಿ ಮತ್ತೆ ನಮ್ಮ ಕುಟುಂಬದವ್ರಿಗಾಗಿ ನೀವು ಮುಂಜಾನೆ ಪ್ರಾರ್ಥನೆ ಮಾಡಿ ಪಾಸ್ಟರ್. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಅವಕಾಶವನ್ನ ನಿನ್ನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮುಖಾಂತರವಾಗಿ ನಾವು ಸುರಕ್ಷಿತವಾಗಿ ಸುಕ್ಷೇಮದಿಂದ ಆರೋಗ್ಯವಂತರಾಗಿ ಬದುಕಲು ಅನುದಿನವೂ ನಿನ್ನ ಮಾರ್ಗಗಳನ್ನ ನಮಗೆ ಬೋಧಿಸುತ್ತಾ ಇದ್ದೀವಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ದರ್ಶನವನ್ನ ಪಡೆಯುವಂತ ಅವಕಾಶಕ್ಕಾಗಿ ಪ್ರತಿದಿನವೂ ನಮ್ಮನ್ನು ಎಚ್ಚರಪಡಿಸುತ್ತಾ ಇದ್ದೀವಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಲೆವಾಗಿ ಬಂದಿರುವಂತ ನಿನ್ನ ಪ್ರಿಯರನ್ನ ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ದೇವ ಸಂದೇಶಗಳನ್ನ ಸ್ವಾಮಿ ಪ್ರತಿನಿತ್ಯವೂ ಲಾಲಿಸುವಾಗ ಪ್ರತಿಯೊಂದು ಸ್ವಾಮಿ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು ನಮ್ಮನ್ನ ಬಿಟ್ಟು ಹೋಗುವಂತೆ ಕಾರ್ಯ ಮಾಡು. ನಮ್ಮ ಶರೀರದಲ್ಲಿ ಯಾವುದೇ ಕಷ್ಟ, ತೊಂದರೆ, ಕಾಯಿಲೆ, ಸಮಸ್ಯೆಗಳಿದ್ರು ಅದನ್ನು ತೆಗೆದುಹಾಕು. ಪರಿಪೂರ್ಣವಾಗಿ ನಮ್ಮನ್ನು ಸ್ವಸ್ಥಪಡಿಸು. ನಮ್ಮನ್ನು ದೀರ್ಘಾಯುಷ್ಯಗಳನ್ನಾಗಿ ಮಾಡು. ನಿನ್ನ ವಾಕ್ಯದ ಬಳಿಗೆ ಬರುವಂತೆ, ನಿನ್ನ ಧ್ಯಾನ ಮಾಡುವಂತೆ, ನಿನ್ನ ಭಯವನ್ನ ಕಲಿತುಕೊಳ್ಳುವಂತೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರ ಹೃದಯಗಳನ್ನ ತೆರೆ ಸ್ವಾಮಿ. ಅನೇಕರ ಬಳಿಗೆ ಈ ಕಾರ್ಯಕ್ರಮ ಮುಟ್ಟುವಂತೆ ಕಾರ್ಯ ಮಾಡು. ಕೇಳುವಂತ ಪ್ರತಿಯೊಂದು ಹೃದಯವು ಆಶೀರ್ವದಿಸಲ್ಪಡುವಂತೆ ಕೃಪೆ ತೋರು ಸ್ವಾಮಿ. ನಿನ್ನ ವಾಕ್ಯದ ಬತ್ತಳಿಕೆಯಿಂದ ತುಂಬಿಸಲ್ಪಟ್ಟವರಾಗಿ ಹಗಲು ಇರುಳು ನಿನ್ನನ್ನು ಧ್ಯಾನಿಸುವವರಾಗಿ ನಿಕಟವಾದ ಪ್ರಾರ್ಥನೆಯೊಂದಿಗೆ ಸ್ವಾಮಿ ನಿನ್ನ ದರ್ಶನ ಪಡೆಯುವವರಾಗಿ ನಿತ್ಯ ರಾಜ್ಯಕ್ಕೆ ಬೇಕಾದಂತ ಸುಕ್ಷೇಮವನ್ನ ಪಡೆದುಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಹೌದು ಕರ್ತನೆ, ಈ ಲೋಕವು ಕೆಟ್ಟು ಹೋಗಿದೆ. ಲೋಕದಲ್ಲಿ ದುಸ್ಥಿತಿ ಬಂದಿದೆ. ಎಲ್ಲಾ ದುಷ್ಟಕರವಾದಂತ ಕಾಯಿಲೆಗಳು ಈ ಭೂಮಿಯನ್ನ ಆವರಿಸಿಕೊಂಡಿವೆ ಸ್ವಾಮಿ. ಲೋಕದಲ್ಲಿ ಇರ್ತಕ್ಕಂಥ ಜನರು ನಾಶವಾಗುತ್ತಿದ್ದಾರೆ ಕರ್ತನೆ. ಕಷ್ಟದಲ್ಲಿ, ಬಡತನದಲ್ಲಿ, ಇಕ್ಕಟ್ಟುಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ, ಅಪಾಯ ಅಪಘಾತಗಳಲ್ಲಿ ಸ್ವಾಮಿ ದಿನನಿತ್ಯವೂ ಜನಸಂಖ್ಯೆ ನಾಶವಾಗುತ್ತಿದೆ ಸ್ವಾಮಿ. ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ ಸ್ವಾಮಿ. ಪ್ರತಿಯೊಬ್ಬ ಮನುಷ್ಯನು ನಿನ್ನಲ್ಲಿ ಭಯಭಕ್ತುಳ್ಳವನಾಗಿ ನಿನ್ನ ನೀತಿಯನ್ನು ಅನುಸರಿಸುವುದಾದರೆ, ಪಾಪಗಳನ್ನು ಒಪ್ಪಿಟ್ಟು ಬಿಟ್ಟು ನಿನ್ನ ಸನ್ನಿಧಾನಕ್ಕೆ ಓಡಿ ಬರುವುದಾದ್ರೆ ಸ್ವಾಮಿ, ಸಕಲ ಪಾಪಗಳನ್ನ ಪರಿಹರಿಸಿ ನಿನ್ನ ನೀತಿಯನ್ನು ದಯಪಾಲಿಸಿ ನಿನ್ನಲ್ಲಿರುವಂತ ಸ್ವಸ್ಥತೆಯನ್ನು, ಆರೋಗ್ಯವನ್ನು ದಯಪಾಲಿಸಿಕೊಡುವಂತಹ ದೇವರಾಗಿದೆ ಸ್ವಾಮಿ. ಸತ್ಯ ದೇವರು, ನಿತ್ಯ ಜೀವ ಆಗಿರುವಂತ ನಿನ್ನನ್ನ ಜನರು ಅರಿಯದವರಾಗಿದ್ದಾರೆ. ಆ ಕಾರಣದಿಂದಲೇ ಸ್ವಾಮಿ ಅಕಾಲಿಕವಾದಂತ ಮರಣಗಳಿಗೆ ತುತ್ತಾಗಿ ನಾಶವಾಗುತ್ತಿದ್ದಾರೆ. ಕರ್ತನೆ ಕೃಪೆ ತೋರು, ಕನಿಕರ ತೋರು ಸ್ವಾಮಿ. ನಿನ್ನ ಮಕ್ಕಳಾದಂತ ಪ್ರತಿಯೊಬ್ಬ ಮಾನವನು ಸ್ವಾಮಿ ರಕ್ಷಿಸಲ್ಪಡಬೇಕು, ಸುರಕ್ಷಿತವಾಗಿರಬೇಕು, ಆರೋಗ್ಯವಂತನಾಗಿ ಬದುಕಬೇಕು, ನಿತ್ಯ ಜೀವಕ್ಕಾಗಿ ಸ್ವಾಮಿ ಜೀವಿಸಬೇಕೆಂಬುದನ್ನ ಸ್ವಾಮಿ ನೀನು ಬಯಸುವಂತ ದೇವರಾಗಿದೆ. ಅದಕ್ಕಾಗಿ ಸ್ವಾಮಿ ಈ ಲೋಕದಲ್ಲಿ ನಿನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿ ಸ್ವಾಮಿ, ನಿನ್ನ ಪರಲೋಕದ ದೂತರನ್ನ ಕಳಿಸಿಕೊಟ್ಟಿ ಸ್ವಾಮಿ, ಈ ಲೋಕದಲ್ಲಿ ನಿನ್ನವರಾಗಿರ್ತಕ್ಕಂಥ ನಿನ್ನ ಜನರನ್ನ ಆರಿಸಿಕೊಂಡು ಅವರನ್ನ ಉಪದೇಶಿಸಿ ನಿನ್ನ ಮಾರ್ಗಗಳನ್ನು ಅವರಿಗೆ ಬೋಧಿಸಿ ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಅದನ್ನ ಕಲಿಯುವಂತ ಅವಕಾಶ ಮಾಡಿಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕಾರ್ಯ ಮಾಡಪ್ಪ, ಸಭೆಯನ್ನು ಆಶೀರ್ವದಿಸು. ಸತ್ಯದ ಸಭೆಯಲ್ಲಿರ್ತಕ್ಕಂಥ ಸತ್ಯ ಬೋಧನೆಗಳು ಈ ಲೋಕಕ್ಕೆ ಸಕಲ ಕುಲ, ಭಾಷೆ, ಪ್ರದೇಶ, ಜನಾಂಗಗಳಿಗೆ ಅಂತ್ಯ ಕಾಲದಲ್ಲಿ ಹೆಚ್ಚಾಗಿ ಸಾರಲ್ಪಡುವಂತೆ ಕೃಪೆ ತೋರು ಸ್ವಾಮಿ.
ಸುವಾರ್ತೆ ಸೇವೆಗೆ ಇರುವಂತ ಅಡ್ಡಿಯನ್ನ ತೆಗೆದು ಹಾಕು, ಆತಂಕವನ್ನ ತೆಗೆದು ಹಾಕು, ಎಲ್ಲಾ ರೀತಿಯ ಕೊರತೆಗಳನ್ನ ನೀಗಿಸು ಸ್ವಾಮಿ. ನಿನ್ನ ಪರಲೋಕದ ಭಂಡಾರವನ್ನ ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು, ಆತ್ಮೀಯ ವರಗಳನ್ನು ದಯಪಾಲಿಸಿ ನಿನ್ನ ಸೇವೆಯಲ್ಲಿ ನಮ್ಮನ್ನ ಚೈತನ್ಯಪಡಿಸು, ಬಲಪಡಿಸು, ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ನಮ್ಮನ್ನು ಉಪಯೋಗಿಸ್ಕೋ ಸ್ವಾಮಿ. ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ಮಾತ್ರವಲ್ಲದೆ ಅನೇಕರು ಸ್ವಾಮಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳಿಗೆ ವಿಧೇಯರಾಗುವಂತೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಲು ಬೇಕಾದ ಸಕಲ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸು. ಪವಿತ್ರಾತ್ಮ ದೇವರ ನಡೆಸುವಿಕೆಗಳು ನಮ್ಗೆ ದಯಪಾಲಿಸ್ಕೊಡು ಸ್ವಾಮಿ. ಕರ್ತನೆ, ನಿನ್ನವರಾಗಿರ್ತಕ್ಕಂಥ ಎಲ್ಲಾ ನಿನ್ನ ಮಕ್ಕಳನ್ನು, ಕ್ರೈಸ್ತ ವಿಶ್ವಾಸಿಗಳನ್ನು ನಷ್ಟಪಡಿಸ್ತೇನೆ. ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ್ದೀವಿ. ಕರ್ತನೆಯ ಬೆಳಕು ಕತ್ತಲೆಯಲ್ಲ ಸ್ವಾಮಿ. ಕತ್ತಲಿಗೆ ಸಂಬಂಧಪಟ್ಟಂತ ಯಾವ ವಿಷಕರವಾದಂತಹ ಜೀವಿತ ನಮ್ಮಲ್ಲಿ ಇರಬಾರದು. ಅದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ, ದೇವರ ವಾಕ್ಯಗಳನ್ನು ದಿನಾಲು ಓದುತ್ತಾ, ನಮ್ಮ ಹೃದಯದ ಕಲ್ಮಶಗಳನ್ನ ತೊಳೆದು ಶರೀರ ಆತ್ಮ ಪ್ರಾಣಗಳ ಕಲ್ಮಶಗಳನ್ನ ಶುದ್ಧೀಕರಿಸಿಕೊಂಡು ಪರಿಶುದ್ಧರಾಗಿ ನಿನ್ನ ಸೇವೆ ಮಾಡುವಂತೆ ಕಾರ್ಯ ಮಾಡಪ್ಪ. ಬೆಳಗಾಗಿ ಈ ಬೆಳಗಿನ ನಿನ್ನನ್ನು ಪ್ರಾರ್ಥಿಸುವಾಗಿ ನಿನ್ನ ದಯೆ ನೆರವಾಗಿ ಬರುವಂತ ಮಕ್ಕಳನ್ನ ಆಶ್ವಾಸು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾಸು, ಆರೋಗ್ಯದಿಂದ ತುಂಬಿಸು, ನೀಗಿಸು, ಕೇಳಿನಿಂದ ತಪ್ಪಿಸು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ಕೊಡು, ಮಕ್ಕಳ ಭವಿಷ್ಯವನ್ನು ರೂಪಿಸು, ಎಲ್ಲ ಅವಶ್ಯಕತೆಗಳನ್ನ ಪೂರೈಸು ಸ್ವಾಮಿ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೀಗಿಸು, ಕೇಳಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು, ನಿತ್ಯತ್ವಕ್ಕಾಗಿ ಅಭಿವೃದ್ಧಿಪಡಿಸು ಸ್ವಾಮಿ. ಹಿರಿಯರಾದಂತ ಪ್ರೇಮತ್ ಕೋಲ್ಕರ್ ಅವ್ರನ್ನ ಪ್ರಾರ್ಥನೆಯನ್ನು ಬಲಪಡಿಸು, ಆಧರಿಸು, ಪರಾಮರ್ಶು, ಮಕ್ಕಳನ್ನ ಆಶಿಸು, ಮೊಮ್ಮಕ್ಕಳನ್ನ ಆಶಿಸು, ಸೊಸೆಯನ್ನ ಆಶಿಸು ಸ್ವಾಮಿ. ಅವ್ರ ಪ್ರಿಯ ಮಗಳಂತ ಸಂದೀಪ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸು, ಆರೋಗ್ಯದಿಂದ ಚಿಂತಿಸು ಸ್ವಾಮಿ. ನಿನ್ನ ಶೀಲವನ್ನು ಉಪಯೋಗಿಸು ಸ್ವಾಮಿ. ವಿನಯ್ ಮತ್ತು ಪೂಜಾ ಅವ್ರಿಗೂ ಪ್ರಾರ್ಥನೆ, ಆ ಕುಟುಂಬನ ಪರಿಪಾಲಿಸುವವರಿಗಿರ್ತಕ್ಕಂಥ ಸಮಸ್ಯೆಗಳನ್ನ, ಕೊರತೆಗಳನ್ನ ನೀಗಿಸು, ಧೈರ್ಯ ಬಲ ತ್ರಾಣಗಳನ್ನು ಕೊಟ್ಟು, ಸಫಲವನ್ನು ಕೊಟ್ಟು, ಜಯವನ್ನು ಅನುಗ್ರಹಿಸಿ, ನಿನ್ನ ಮೇಲೆ ನಂಬಿಕೆ ವಿಶ್ವಾಸದಿಂದ ಅಭಿವೃದ್ಧಿ ಹೊಂದುವಂತ ಭಾಗ್ಯ ಕೊಡು ಸ್ವಾಮಿ. ಎಲ್ಲ ಕೇಳಿನಿಂದ ತಪ್ಪಿಸಿ ಕಾಪಾಡ ರಾಜ್ಯ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಲೂಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನು ನಷ್ಟಪಡಿಸ್ತೇನೆ, ಮಾಡುವಂತ ಸೇವೆ ನಷ್ಟಪಡಿಸ್ತೇನೆ ಸ್ವಾಮಿ. ವೃದ್ಧಾಪ್ಯಕ್ಕೆ ಬಂದಿರುವಾಗ ಕೆಲಸ ಕಾರ್ಯಗಳಲ್ಲಿ ನಿನ್ನವರಿಗೆ ಬಲವಾಗು, ಶಕ್ತಿಯಾಗು, ಚೈತನ್ಯವಾಗು, ಆರೋಗ್ಯ ಕೊಡು, ಕ್ಷೇಮ ಕೊಡು, ರೋಗನ ಬಾಣಗಳನ್ನು ಆಶ್ರಯಿಸು, ಸುರಕ್ಷಿತಗೊಳಿಸು ಸ್ವಾಮಿ. ನಿನ್ನ ಸೇವೆಯಲ್ಲಿ ಅವ್ರನ್ನ ಹೆಚ್ಚಾಗಿ ಉಪಯೋಗಿಸು. ಆರೋಗ್ಯವಂತರಾಗಿ ಈ ಭೂಮಿ ಮೇಲೆ ನಿನಗೆ ಬೆಳಕಾಗಿ ಮಾದರಿಯಾಗಿ ಬದುಕಿ ಅನೇಕ ಆತ್ಮಗಳನ್ನು ಗೆದ್ದು ನಿನ್ನ ರಾಜ್ಯಕ್ಕೆ ತರುವಂತೆ, ನಿನ್ನ ಆಲಯವನ್ನು ಕಟ್ಟುವಂತೆ ಸ್ವಾಮಿ, ನಿನ್ನ ಸಭೆಯನ್ನು ಕಟ್ಟುವಂತೆ ಅವನ್ನ ಉಪಯೋಗಿಸು ಸ್ವಾಮಿ. ಎಲ್ಲಾಕೆಯನ್ನು ತಪ್ಪಿಸಿ ಕಾಪಾಡ ರಾಜ. ವಿಶೇಷವಾಗಿ ಸಹೋದರ ಡಿವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜಾನ್ ಡಿವಿಡ್ ಅವ್ರನ್ನ ಆಶೀರ್ವದಿಸು, ಗುಣಪಡಿಸಕ್ಕಾಗಿ ಸ್ತೋತ್ರ. ಅವರ ಶುಗರ್ ಸಂಪೂರ್ಣವಾಗಿ ನಾರ್ಮಲ್ ಲೆವೆಲ್ಗೆ ಬರುವಂತೆ ಕಾರ್ಯ ಮಾಡು. ಇದು ಯಾವ ಭಯವಿಲ್ಲದೆ ಆತಂಕವಿಲ್ಲದೆ ಬದುಕಲು ಆರೋಗ್ಯದ ನಿಯಮವನ್ನು ಅನುಸರಿಸಿ ಸ್ವಾಮಿ ಸುಕ್ಷೇಮದಿಂದ ಬದುಕಲು ಬೇಕಾದಂತ ಆರೋಗ್ಯವನ್ನು ನಡೆಸಿಕೊಂಡು ಕೊಡು ಸ್ವಾಮಿ. ಆರೋಗ್ಯದಿಂದ ಬೆಳಗ್ಗೆ ನಿನ್ನ ಕೃಪೆ ಬೇಡುತ್ತೇವೆ. ನಮ್ಮನ್ನ ಕುಟುಂಬ ಮಕ್ಕಳನ್ನ ಸ್ಕೋಪಿಸ್ತೇವೆ. ಪ್ರತಿಫಲವಾಗಿ ಬಂದ ಪ್ರತಿಯೊಂದು ಕುಟುಂಬವನ್ನು ಸ್ಕೋಪಿಸ್ತೇವೆ. ನಮ್ಮೆಲ್ಲರನ್ನ ಪರಾಮರ್ಶು, ಆತ್ಮನ ಮಾಡಲು ರಾಜ್ಯಕ್ಕಾಗಿ ದುಡಿಯಲು ಸಹಾಯ ಮಾಡು. ಹಿರಿಯರ ತೀವ್ರ ನಮ್ಮವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸ್ತು, ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಸ್ತು, ಅಭಿವೃದ್ಧಿ ಪಡಿಸು ರಾಜ. ಈಗ ಸ್ವಾಮಿ ನಿನ್ನ ಪರಿಶುದ್ಧವಾದಂತ ಆತ್ಮೀಯ ಆಶೀರ್ವಾದಗಳಿಗೆ ಪಾತ್ರ ಆಗಲು ದಿನನಿತ್ಯವೂ ನಿನ್ನ ದರ್ಶನವನ್ನ ಹಂಬಲಿಸಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರಲು ಪ್ರತಿಯೊಬ್ಬ ನಿನ್ನ ಮಗಳನ್ನ ಪ್ರೇರಿಸಿ ಈ ಎಚ್ಚರವಾಗಿ ಪ್ರಾರ್ಥನಾ ಕೂಟದ ಮುಖಾಂತರವಾಗಿ ಸ್ವಾಮಿ ನಮ್ಮೆಲ್ಲರನ್ನ ಆಸ್ವಾದಿಸಿ ನಿನ್ನ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು
ಈಗಲೂ ಯಾವಾಗಲೂ ನಿರಂತರವೂ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಧ್ಯಾನ ಮಾಡುತ್ತಿರುವಂತ ನಿನ್ನ ಪರಿಶುದ್ಧವಾದ ಮಾರ್ಗಗಳನ್ನ ಹಂಬಲಿಸುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾಶೀರ್ವಾದವನ್ನ ಹೊಂದಲು ಆತನ ದರ್ಶನವನ್ನ ಬಯಸಿ ಕೂಡಿ ಬಂದಿರುವಂತ ದೇವ ಮಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದು ದೇವರ ಚಿತ್ತವನ್ನ ನೆರವೇರಿಸಲು ನಮ್ಮೆಲ್ಲರನ್ನ ದೇವರ ಆತ್ಮನು ದಿನನಿತ್ಯವೂ ನಮ್ಮನ್ನ ಚೈತನ್ಯ ಪಡಿಸಿ ಸೇವಿಸುತ್ತಾ ಮಹಿಮೆ ಹೊಂದುತ್ತಾ ಬರಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಇನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ಲಿ. ಒಳ್ಳೊಳ್ಳೆ ಸಂದೇಶನ ಕೊಡ್ತಾ ಇದ್ದೀರಾ. ಆ ವಾಕ್ಯಗಳೆಲ್ಲ ನಾವು ಅರ್ಥಕೊಂಡು ನಡೆಯುವಂತೆ ದೇವರು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡ್ಲಿ. ದೇವನಾಮಕ್ಕೆ ಸ್ತೋತ್ರ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಪಾಸ್ಟರ್ ನಮ್ ಬ್ರದರ್ ಒಬ್ರಿಗೆ ಹೇಳಿದ್ದೇನೆ, ಮೋಸ್ಟ್ಲಿ ವಾಕ್ಯ ಹೇಳ್ಬೋದು, ಮೆಸೇಜ್ ನಮ್ ಡೇಟ್ ಹೇಳ್ತೇನೆ. ಮೋಸ್ಟ್ಲಿ ನಾಳೆ ನಾಳೆದ ಈ ವಾರ ತೋತ ಅಂದಾರ ಅವರು. ಲೆಟ್ ಯು ನೋ. ಡೇಟ್ ಹೇಳ್ತೇನೆ ಮೋಸ್ಟ್ ಪ್ರಾಬಬ್ಲಿ. ಒಳ್ಳೆದಾಗ್ಲಿ. ಎಲ್ಲರಿಗೂ ಶುಭವನ್ನು ಕೋರುತ್ತಾ